ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯತೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯತೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತು ಶುಭ ಸೋಮವಾರ. ಸೋಮವಾರದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ತಾ ಹೋದರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂಥ ಅನುಷ್ಠಾನ, ತಂತ್ರಸಾರದ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಇವತ್ತಿನಿಂದ ಸೋಮವಾರದಿಂದ ಪ್ರಾರಂಭ ಆಗಿ ಜನವರಿ 31ನೇ ತಾರೀಕಿನವರೆಗೆ ವಿಶೇಷವಾದಂತಹ ಕಾರ್ಯಕ್ರಮ ಮಹರ್ಷಿವಾಣಿ ಮೂಲಕ ನಡೀತಾ ಇದೆ. ಅದುವೇ ಅಮೃತಬಿಂದು ಮಹೋತ್ಸವ. ಅಮೃತಬಿಂದು ಮಹೋತ್ಸವ 15 ದಿನಗಳ ಕಾಲ ಅಂದರೆ 31ನೇ ತಾರೀಕು ತನಕ ನಡೆಯುತ್ತೆ. ಈ ಅಮೃತಬಿಂದು ಮಹೋತ್ಸವ ಕಾರ್ಯಕ್ರಮ ಏನು ಅಂತ ಅಂದರೆ, ಪ್ರತಿದಿನ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆ ಮಾಡ್ತೀರೋ ಮತ್ತು ಯಾರೆಲ್ಲ ಪತ್ರಗಳನ್ನು ಬರಿತೀರಿ, ಯಾವ ಪತ್ರಗಳನ್ನು ನಾವು ಓದಿರ್ತೀವಿ, ಆ ಪತ್ರಗಳನ್ನು ಯಾರು ಬರೆದಿರ್ತೀರಿ ಅವರಿಗೆ ಅಮೃತ ಬಿಂದುವಿನ ಉತ್ಪನ್ನಗಳು ಉಚಿತವಾಗಿ ಸಿಗ್ತಾ ಇದೆ. ಹಾಗಾಗಿ ಕರೆ ಮಾಡುವಂಥವರಿಗೆ ಮತ್ತು ಪತ್ರಗಳನ್ನು ಬರೆಯುವಂಥವರಿಗೆ ಅಮೃತ ಬಿಂದುವಿನ ಪ್ರಾಡಕ್ಟ್ ಅಂದರೆ ಉತ್ಪನ್ನ ಉಚಿತವಾಗಿ ಲಭ್ಯ ಆಗ್ತಿದೆ. ನೀವು ಕಳಿಸುವಂಥ ಫೋನ್ ನಂಬರ್ಗೆ ನಾವು ಫೋನ್ ಮಾಡ್ತೀವಿ. ನಿಮ್ಮ ಅಡ್ರೆಸ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮನೆಗೆ ಅಮೃತ ಬಿಂದುವಿನ ಉತ್ಪನ್ನವನ್ನು ನಾವು ತಲುಪಿಸ್ತೀವಿ. ಹಾಗಾಗಿ ಕರೆ ಮಾಡಿ ಹೆಚ್ಚು ಪತ್ರಗಳನ್ನು ಕೂಡ ನೀವು ಬರೀಬಹುದು ಅಂತ ಹೇಳ್ತಾ, ಇನ್ನು ಗುರುಜಿಯವರನ್ನು ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜಿಯರನ್ನ ಭೇಟಿ ಮಾಡಿ, ಸಮಸ್ಯೆಗಳೇನು ಅಂತ ಸ್ಪಷ್ಟವಾಗಿ ತಿಳಿಸ್ಕೊಡಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ, ಶುಭ ಸೋಮವಾರ. ಹಾಗಾಗಿ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಈಶ್ವರನ ದಿವ್ಯಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्व
हरये परमात्मने प्रणतक्लेशनाशाय योगिनां पतये नमः। नाशाय योगिनां पतये नमः। उत्पत्तिस्थितिसंहार कर्तारमीश्वरं नमामि शिरसा देवं। किं नो मृत्युः करिष्यति मार्कण्डेयकृतं स्तोत्रं यः पठेत् शिवसन्निधौ तस्य मृत्युभयं नास्ति नास्ति चोरभयं क्वचित्। शिवाय सांबाय हरये परमात्मने प्रणतक्लेशनाशाय योगिनां पतये नमः। शतावृत्तं प्रकर्तव्यं सङ्कटे कष्टनाशनं शुचिर्भूत्वा पठेत् स्तोत्रं सर्वसिद्धिप्रदायकं। मृत्युञ्जय महादेव त्राहि मां शरणागतं जन्म मृत्युजरारोगैः पीडितं कर्मबन्धनैः। नमः शिवाय सांबाय हरये परमात्मने प्रणतक्लेशनाशाय योगिनां पतये नमः। नमः शिवाय सांबाय हरये परमात्मने प्रणतक्लेशनाशाय योगिनां पतये नमः। ಈಗ ಘೋಷಣಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ನನಗೆ ಹಾಗಿದ್ರೆ ಘೋಷಣಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡುತ್ತೆ. ಜಗನ್ಮಾತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸುಗಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಗೋಷದಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ
ಚಕ್ರೇಶ್ವರೀಂ ಬಾಲಾಂಬಿಕಾಯ ನಮಃ. ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನಿ ನಮಃ. ರಾಜ್ಯಕಲಾವಲ್ಲಭಾಯ ನಮಃ. ಶ್ರೀಂ ಅಂಬಾಂ ಜಗದಂಬಿಕಾಯ ನಮಃ. ಲಲಿತಾಂ ಫಲಾ ತ್ರಿಪುರ ಸುಂದರಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ದೇವಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಒಂದು ಚಿಂತನೆ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದಿಂದ ಇಂದಿನವರೆಗೂ ನಿರಂತರವಾದಂತಹ ಸೇವೆಯಲ್ಲಿ, ಅಂದರೆ ನಮ್ಮೊಂದಿಗೆ ಇಡೀ ರಾಜ್ಯದಲ್ಲಿ ಧರ್ಮ ಪ್ರಚಾರ, ರಾಜ್ಯದಾದ್ಯಂತ ನನ್ನ ಪ್ರಚಾರದಲ್ಲಿ, ರಾಜ್ಯದಾದ್ಯಂತ ನನ್ನ ಪಯಣದಲ್ಲಿ ನನ್ನೊಂದಿಗೆ ಇರತಕ್ಕಂಥದ್ದು, ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದಿಂದ ಇಂದಿನವರೆಗೂ ನನ್ನ ಜೊತೆಯಲ್ಲಿರ್ತಕ್ಕಂಥದ್ದು ಅಮೃತ ಬಿಂದು ಎಂಬತಕ್ಕಂಥದ್ದು ಪ್ರಾರಂಭದಲ್ಲಿ ಬಂದಂಥದ್ದು. ಪ್ರಾರಂಭದಲ್ಲಿ ಅಮೃತ ಬಿಂದು ಎಂಬತಕ್ಕಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಧನ್ವಂತರಿಯ ಮಹಾ ಔಷಧಿಯಲ್ಲ, ಅದು ಆಹಾರವೇ ಸರಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆತನ ಹೊಟ್ಟೆಯ ಭಾಗ. ಹೊಟ್ಟೆ ಒಳಗಡೆ ಎಲ್ಲವೂ ಕರೆಕ್ಟಾಗಿ ಕ್ರಮಬದ್ಧವಾಗಿ ನಡೀತಿದ್ರೆ ಆತನ ಜೀರ್ಣಾಂಗ ಆಗಲಿ ಅಥವಾ ಆತನ ಆರೋಗ್ಯ ಆಗಲಿ ಇದೆಲ್ಲವೂ ಸಮಂಜಸವಾಗಿದ್ದರೆ ಎಲ್ಲವೂ ಸುಖಮಯವಾಗಿರುತ್ತೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಅಂತ ಆದರೆ, ಅಲ್ಲಿ ತೊಂದರೆಗಳಂತ ಬಂದರೆ, ಅಲ್ಲಿ ಸಮಸ್ಯೆ ಅಂತ ಪ್ರಾರಂಭ ಆದ ಮರುಕ್ಷಣವೇ ಸಂಪೂರ್ಣವಾಗಿ ವ್ಯಕ್ತಿ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಒಂದಷ್ಟು ವಿಚಾರಗಳನ್ನು, ನಿಮ್ಮ ಮನಸ್ಸು ಇಷ್ಟಪಡುವಂಥ ರೀತಿ ವಿಚಾರಗಳನ್ನು ತಿಳಿ ಹೇಳೋದು ಒಂದು ಭಾಗ ಆದರೆ, ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ಇಡೀ ರಾಜ್ಯದಾದ್ಯಂತ, ಕರ್ನಾಟಕ ರಾಜ್ಯವಷ್ಟೇ ಅಲ್ಲದೆ ಪಕ್ಕದ ರಾಜ್ಯಗಳಲ್ಲೂ ಸಹಿತ ಅಮೃತ ಬಿಂದುವನ್ನು ಸ್ವಾಗತಿಸಿ, ಅಮೃತ ಬಿಂದುವಿನಿಂದ ಆರೋಗ್ಯ ಬೇಕಾಗಿದೆ, ಆರೋಗ್ಯ ಸರಿ ಹೋಗುತ್ತೆ, ಜೊತೆಗೆ ಸಂಪೂರ್ಣವಾದಂತಹ ಆರೋಗ್ಯವನ್ನು, ದೇಹಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ಹೊಟ್ಟೆ ಒಳಗೆ ಆಗುವಂತಹ ಒಂದಷ್ಟು ಬೇರೆ ಬೇರೆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವಾಗಿ ಅಮೃತ ಬಿಂದು ಕಾಯಕಲ್ಪವನ್ನು ಮಾಡ್ತಾ ಇದೆ, ಕೆಲಸವನ್ನು ನಿರ್ವಹಿಸ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ಇಲ್ಲಿವರೆಗೂ ಅಮೃತ ಬಿಂದು ನಿರಂತರವಾಗಿ ತನ್ನ ದಿಗ್ವಿಜಯದ ಯಾತ್ರೆಯನ್ನು ನಡೆಸ್ತಿರೋದ್ರಿಂದ, ಎಲ್ಲರ ಮನಸ್ಸನ್ನು ಗೆದ್ದಿರೋದ್ರಿಂದ ಈಗ ಅಮೃತ ಬಿಂದು ಮಹೋತ್ಸವ ಎಂಬತಕ್ಕಂಥದ್ದನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂದಿನಿಂದ ಪ್ರಾರಂಭಿಸ್ತಾ ಇದೆ. ಇಂದಿನಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಮೃತ ಮಹೋತ್ಸವ, ಅಂದರೆ ಅಮೃತ ಬಿಂದು ಅಮೃತ ಮಹೋತ್ಸವ ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಇವತ್ತಿನಿಂದ ಯಾರೊಬ್ಬರು ಕರೆ ಮಾಡಿದ್ರೆ, ಯಾರೊಬ್ಬರು ನೀವು ಬರೆದಿರ್ತಕ್ಕಂತಹ ಕಾಗದಗಳನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ನಿಮ್ಮ ಫೋನ್ ನಂಬರ್, ನಿಮ್ಮ ವಿಳಾಸ ಇದ್ದರೆ ನಿಮ್ಮ ವಿಳಾಸಕ್ಕೆ ಅಮೃತ ಬಿಂದು ಆ ಸಂಸ್ಥೆಯಿಂದಲೇ ಅಮೃತ ಬಿಂದುವನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸುವಂತಹ ಒಂದು ಪ್ರಯತ್ನವನ್ನು ಅವರು ನಡೆಸ್ತಾ ಇದ್ದಾರೆ. ಜೊತೆಗೆ ಅಷ್ಟೇ ಅಲ್ಲದಿರ ಈ ಸಮಯದಲ್ಲಿ, ಅಂದರೆ ಇದೇ ಸಮಯದಲ್ಲಿ ರೈತರ ಕುಟುಂಬ ಹಾಗೂ ಯೋಧರ ಕುಟುಂಬ, ರೈತರ ಕುಟುಂಬ ಕರೆ ಮಾಡಿದ್ರೂ ನಾವು ಕಳಿಸ್ಕೊಡ್ತೀವಿ, ಯೋಧರ ಕುಟುಂಬ ಅಂತ ನೀವು ಕರೆ ಮಾಡಿ ಲೆಟರ್ನ ಬರೆದ್ರೂ ನಿಮ್ಮ ಮನೆ ಬಾಗಿಲಿಗೆ ಅಮೃತ ಬಿಂದು ಬರುತ್ತೆ. ಅಂದರೆ ಉದ್ದೇಶ ಇದು ಆಹಾರದ ಒಂದು ನಿಯಮ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತಿನ ಆಹಾರ ಪದ್ಧತಿಗಳೇನಾಗಿದೆ, ಯಾವುದೇ ಒಂದು ಆಹಾರವನ್ನು ಸ್ವೀಕರಿಸಿದ್ರೂ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಒಂದಷ್ಟು ಎದುರಾಗ್ತಾನೆ ಇರುತ್ತೆ. ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲರ್ಜಿ ಮತ್ತು ಅಜೀರ್ಣ, ಅದಕ್ಕಿಂತ ಮುಖ್ಯವಾಗಿ ಹೊಟ್ಟೆ ಉರಿ ಬರ್ತಕ್ಕಂಥದ್ದು. ಹೊಟ್ಟೆ ಒಂದು ರಾತ್ರಿ ಮಲಗಿದಾಗ ನೆಮ್ಮದಿಯ ಕಣ್ತುಂಬ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ನಿಮ್ಮ ನಿತ್ಯಕರ್ಮಾನುಷ್ಠಾನ ಮುಗಿಸಿದರೆ ಬೆಳಗಿನ ಕಾರ್ಯಕ್ರಮಕ್ಕೆ ಅದು ಪ್ರಾರಂಭಿಕವಾಗಿ ಚೆನ್ನಾಗಿರುತ್ತೆ. ಅಲ್ಲಿ ವ್ಯತ್ಯಾಸ ಆಗಿಬಿಟ್ರೆ, ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಎದುರಾದರೆ ಆಗ ಜೀವನ ಪೂರ್ತಿ, ಅಂದರೆ ಆ ದಿನಪೂರ್ತಿ ಕಷ್ಟ ಅಂತಕ್ಕಂಥದ್ದು ಆಗುತ್ತೆ. ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರನೇ ಸಾಕಷ್ಟು ಜನ ನುರಿತ ವೈದ್ಯರು ಸಹಿತ ಅಮೃತ ಬಿಂದುವನ್ನು ಪ್ರತಿಯೊಬ್ಬರು ಹೇಳ್ತಾರೆ. ವೈದ್ಯರು ಹೇಳ್ತಾರೆ, ಆಯುರ್ವೇದಿಕ್ ಪಂಡಿತರು ಹೇಳ್ತಾರೆ, ಯಾರೊಬ್ಬರಾದರೂ ಸಹಿತ ಅಮೃತ ಬಿಂದುವನ್ನು ಪ್ರತಿಯೊಬ್ಬರು ಸಹಿತ ತಿಳಿ ಹೇಳ್ತಾರೆ. ಅಮೃತ ಬಿಂದು ತೆಗೆದುಕೊಳ್ಳಿ, ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಅಷ್ಟೇ ಯಾಕೆ, ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಎದುರಾದಾಗಲೂ ಸಹಿತ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು, ತನ್ನದೇ ಆದಂತಹ ದೇಹದಲ್ಲಿ ಒಂದಷ್ಟು ಶಕ್ತಿ ಇದ್ದರೆ ಇಂತಹ ಸೂಕ್ಷ್ಮಾತಿ ಸೂಕ್ಷ್ಮ ರೋಗಗಳಿದ್ರೂ, ಅಂತಹ ಒಂದು ವೈರಾಣುಗಳಿದ್ದರೂ ಅದು ನಮ್ಮ ದೇಹಕ್ಕೆ ಬರದಂಥ ರೀತಿಯಲ್ಲಿ ನಾವು ತಡೆಗಟ್ಟಬಹುದು. ಆದರೆ ಒಂದು ಅಮೃತ ಬಿಂದು ಪ್ರಾರಂಭ ಹಂತದಲ್ಲಿ, ಅಂದರೆ ಮಹರ್ಷಿವಾಣಿ ಪ್ರಾರಂಭ ಕಾಲದಲ್ಲಿ ಅಮೃತ ಬಿಂದು ಒಂದಷ್ಟು ಸಿಹಿಯಾಗಿತ್ತು. ಆದರೆ ಈಗ ಸಂಪೂರ್ಣವಾಗಿ ಸಿಹಿಯನ್ನು ತ್ಯಜಿಸಿ ಕಹಿಯಲ್ಲೇ ಇದೆ. ಕಹಿ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಯುಗಾದಿ ಬಂತು ಅಂದರೆ ಬೇವು ಬೆಲ್ಲವನ್ನು ನಾವು ತೆಗೆದುಕೊಳ್ತೀವಿ. ಅಲ್ಲೂ ಮೊದಲು ಬೇವಿದೆ, ಅನಂತರ ಬೆಲ್ಲ ಇದೆ. ಹಾಗೆ ಜೀವನದಲ್ಲಿ ಒಂದಷ್ಟು ಕಷ್ಟ ಸುಖಗಳು ಅಂತ ಹೇಳ್ತೀವಿ. ಕಷ್ಟ ಮೊದಲಿದೆ, ಸುಖ ನಂತರ ಇದೆ. ಹಾಗೆ ಈ ಅಮೃತ ಬಿಂದುವಲ್ಲಿರ್ತಕ್ಕಂಥ ಗುಣ ಸ್ವಲ್ಪ ಕಹಿ ಆದರೂ ನಿಮ್ಮ ದೇಹದ ಆರೋಗ್ಯವನ್ನು ಸಂಪೂರ್ಣವಾಗಿಡುತ್ತೆ. ನಿಮ್ಮ ನರನಾಡಿಗಳು,
ನಿಮ್ಮ 72,000 ನರನಾಡಿಗಳಲ್ಲಾಗಲಿ ಅಥವಾ ಒಂದು ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥದ್ದಾಗಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಾದರೂ ಒಂದಷ್ಟು ಪದಾರ್ಥಗಳನ್ನು ಆಹಾರವಾಗಿ ಎಲ್ಲೋ ಮದುವೆ ಮನೆ ಆಗಲಿ ಅಥವಾ ಒಂದು ಹೋಟೆಲ್ ಆಗಲಿ ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ನಾವು ಆಹಾರವನ್ನು ಸ್ವೀಕರಿಸಿದಾಗ ಕೆಲವೊಮ್ಮೆ ಆ ಆಹಾರ ನಮ್ಮ ದೇಹಕ್ಕೆ ಒಗ್ಗದೇ ಇರಬಹುದು. ಅಂತಹ ಕಾಲದಲ್ಲಿ ತೀಕ್ಷ್ಣವಾಗಿ ಸೂಕ್ಷ್ಮತೆಯಿಂದ ಶೀಘ್ರವಾಗಿ ಆ ಒಂದು ಸಮಸ್ಯೆಗಳನ್ನು ದೋಷಗಳನ್ನು ಪರಿಹರಿಸುವಂಥ ಕಾಯಕ ಅಮೃತ ಬಿಂದು ನಡೆಸುತ್ತೆ. ಅದಕ್ಕಾಗಿ ಅಮೃತ ಬಿಂದು ಬಗ್ಗೆ ನಾನು ಸಾಕಷ್ಟು ಹೇಳಬೇಕಾದ್ದಿಲ್ಲ. ಯಾಕೆಂದರೆ ಸತತ 9 ವರ್ಷಗಳು ನಮ್ಮೊಂದಿಗಿದ್ದು ನನ್ನೊಂದಿಗೆ ಎಲ್ಲೇ ಪ್ರಯಾಣವನ್ನು ಬೆಳೆಸಿದ್ರು ರಾಜ್ಯದ ಮೂಲೆಗಳಲ್ಲೂ ಸಹಿತ ಸಣ್ಣ ಕುಗ್ರಾಮದಿಂದ ಇಡೀ ಡಿಸ್ಟಿಕ್ಕು ತಾಲೂಕು ಎಲ್ಲ ಕಡೆ ಪ್ರಯಾಣದಲ್ಲಿ ಅಮೃತ ಬಿಂದು ನಮ್ಮೊಂದಿಗಿದೆ. ಅಮೃತ ಬಿಂದು ಬಂದಿದೆ, ಅಲ್ಲೂ ಸಹಿತ ಸಾಕಷ್ಟು ಡಿಸ್ಕೌಂಟ್ಗಳಲ್ಲಿ ಕೊಟ್ಟಿದೆ, ಹಾಗೆ ಎಲ್ಲರ ಮನಸ್ಸನ್ನು ಗೆದ್ದಿದೆ. ಆದರೆ ಈ ಒಂದು ಪ್ರಯತ್ನ ಇದು ಸಂಪೂರ್ಣವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆ ಇದು ಅಮೃತ ಬಿಂದು ಮಹೋತ್ಸವವನ್ನು ಅರ್ಪಣೆ ಮಾಡ್ತಾ ಇದೆ. ಈ ಅರ್ಪಣಾ ಕಾಯಕ ಉದ್ದೇಶ ಇರೋದಿಷ್ಟೇ. ಇದರಿಂದ ಮಾರ್ಕೆಟಿಂಗ್ ಆಗಲಿ ಅಥವಾ ಇದರ ಅಭಿವೃದ್ಧಿ ಆಗಲಿ ಅಥವಾ ಇನ್ನಷ್ಟು ಸಂಸ್ಥೆಗೆ ಒಂದು ಮಾರ್ಕೆಟ್ ವ್ಯಾಪಾರ ಜಾಸ್ತಿ ಆಗಲಿ ಅಂತಕ್ಕಂಥದ್ದಲ್ಲ. ಅಮೃತ ಬಿಂದು ಇವತ್ತು ನಾ ಹೊಸದಾಗಿ ನಿಮ್ಮ ಮುಂದೆ ತರ್ತಿದ್ರೆ ಈ ಒಂದು ಪ್ರಯತ್ನ ನಿಮಗೆ ಬೇಕಾಗಿತ್ತು. ಆದರೆ ಅಮೃತ ಬಿಂದು ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ತಾರೆ ನಿಮ್ಮ ಅಮೃತ ಬಿಂದು ತೆಗೆದುಕೊಂಡು ನಮ್ಮ ಆರೋಗ್ಯ ಸರಿ ಇದೆ ಅಂತ. ನಮ್ಮ ಅಮೃತ ಬಿಂದು ಅಂತ ನನಗೊಂದು ಹೆಮ್ಮೆ ಏನಪ್ಪ ಅಂದರೆ ಈ ಸಂಸ್ಥೆನಲ್ಲಿ ಅಮೃತ ಬಿಂದು ANJ ಹೆಲ್ತ್ ಕೇರ್ನಲ್ಲಿ ನನಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿರೋದು ಒಂದು, ಜೊತೆಗೆ ಎಲ್ಲಿಂದ ಹೋದರೂ ನನ್ನೊಂದಿಗೆ ಬಂದು ನಾನು ಹೇಳಿದ ಮರುಕ್ಷಣವೇ ಅದಕ್ಕೊಂದಿಷ್ಟು ಡಿಸ್ಕೌಂಟ್ ಕೊಟ್ಟು ಅಲ್ಲಿರ್ತಕ್ಕಂಥ ರೈತರಿಗಾಗಲಿ ಯೋಧರಿಗಾಗಲಿ ಅಥವಾ ಬಡ ಕುಟುಂಬಕ್ಕಾಗಲಿ ಕಡಿಮೆ ಬೆಲೆಯಲ್ಲಿ ಔಷಧಿಯನ್ನು ಆಹಾರವನ್ನು ಕೊಡುವಂಥ ಪದ್ಧತಿ ಮಾಡ್ತಿದ್ದಾರಲ್ಲ, ಅದಕ್ಕಾಗಿ ಅವ್ರ ಬಗ್ಗೆ ನಾವೊಂದು ಹೆಚ್ಚಿನ ರೀತಿ 2 ಮಾತಾಡೋದ್ರಲ್ಲಿ ನನಗಂತೂ ಬಹಳ ಆನಂದವಾಗಿದೆ. ನನಗೆ ಅಷ್ಟೇ ಅಲ್ಲ, ಇವತ್ತಿನ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮ ಈ ಒಂದು ಅಮೃತ ಬಿಂದು ಮಹೋತ್ಸವ ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟಪಟ್ಟಿದೆ ಅಂತ ನಾನು ತಿಳ್ಕೊಳ್ತೇನೆ. ಹಾಗಾಗಿ ಅಮೃತ ಬಿಂದು ಎಲ್ಲರೂ ಪ್ರೋತ್ಸಾಹಿಸೋಣ, ಎಲ್ಲರೂ ಆರೋಗ್ಯವಂತ ಇದ್ಕೊಳ್ಳೋಣ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ವೃದ್ಧರವರೆಗೂ ಎಲ್ಲರಿಗೂ ಅಮೃತ ಬಿಂದು ಒಂದು ಜೀವನದಲ್ಲಿ ಇದು ಬೇಕೇ ಬೇಕಾಗುತ್ತೆ. ಇವತ್ತಿನ ಆಹಾರ ಪದ್ಧತಿಗಳು ಅಷ್ಟು ಸಮಂಜಸವಾದಲ್ಲದ್ರಿಂದ ಇದನ್ನು ಜೊತೆಲಿಟ್ಕೊಂಡು ಇದೊಂದು ಅಷ್ಟು ಆಹಾರವಂತಲೇ ನಾವು ತೆಗೆದುಕೊಳ್ಳೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ವಯಸ್ಸಾಗಿರ್ತಕ್ಕಂಥವ್ರು ಯಾರನ್ನು ಕೇಳ್ತೀರಿ? ಸಣ್ಣ ಮಕ್ಕಳ ಸಮಸ್ಯೆ ಆದರೆ ಎಲ್ಲಿ ಓಡೋಗ್ತೀರಿ? ಮನೇಲೊಂದು ಅಮೃತ ಬಿಂದು ಇದ್ದರೆ ಸಣ್ಣದಾಗಿ ಒಂದಿಷ್ಟು ನೀರಲ್ಲಿ ಮಿಶ್ರಣ ಮಾಡಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಕೊಟ್ಟರೆ ಅವ್ರ ಆರೋಗ್ಯ ಸರಿ ಹೋಗುತ್ತೆ. ಇನ್ನು ಸಂಕ್ರಾಂತಿ ಆಯಿತು, ಸಡಗರ ಸಂಭ್ರಮ ಆಯಿತು, ಇನ್ನೆಲ್ಲ ಮುಂದಿನ ಕಾಯಕಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಅಂದರೆ ಮುಂಬರ್ತಕ್ಕಂತಹ ದಿನಗಳು ಮಾಘ ಮಾಸ ಬರುತ್ತೆ. ಅಂದರೆ ಅಮಾವಾಸ್ಯೆವರೆಗೂ ಈ ಒಂದು ಧನುರ್ಮಾಸ ಅಂತಿಲ್ಲ. ಅಂದರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕಾಗಿತ್ತು, ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಬೇಗ ಹೋಗಿ ಬರೋದಿತ್ತು, ಅದಲ್ಲ. ಇನ್ನು ಮುಂದೆ ಯಥಾ ಪ್ರಕಾರ ಇರುತ್ತೆ. ಆದರೆ ಒಂದು ಸಂತೋಷ ಏನಪ್ಪ ಅಂದರೆ ಧನುರ್ಮಾಸ ಮುಗಿದು ಇನ್ನು ಪೌಷ ಮಾಸದಲ್ಲಿದ್ದೇವೆ ಈ ಅಮಾವಾಸ್ಯೆವರೆಗೂ. ಇದಾದ ನಂತರ ಬರ್ತಕ್ಕಂತಹದ್ದೇ ಮಾಘ ಮಾಸ. ಮಾಘ ಸ್ನಾನಕ್ಕೆ ಎಲ್ಲರೂ ರೆಡಿಯಾಗಿ ಮಾಘ ಸ್ನಾನ ಮಾಡೋಣ. ವಿಷ್ಣುವಿನ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಲೋಕದಲ್ಲಿ ಆತನ ಕೃಪಾಶೀರ್ವಾದವನ್ನು ಎಲ್ಲರೂ ಪಡೆಯೋಣ. ಯಾಕೆಂದರೆ ಮಾಘ ಸ್ನಾನ ಅಂದರೆ ಸಂಪೂರ್ಣವಾಗಿ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಮಾಘ ಸ್ನಾನ ಪ್ರತಿಯೊಬ್ಬರೂ ಆಚರಿಸಬೇಕು. ಮಾಘ ಸ್ನಾನದ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದಿನಗಳು ಮುಂಬರ್ತಕ್ಕಂತಹ ದಿನಗಳು. ಇದೇ ಅಮಾವಾಸ್ಯೆ ಆದ ನಂತರ ಮಾಘ ಮಾಸ ಪ್ರಾರಂಭ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರ ಇವತ್ತು ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಭಗವತಿ. ಇವತ್ತಿನ ದಿನ ವಿಶೇಷದಲ್ಲೂ ಅಮೃತ ಬಿಂದು ಮಹೋತ್ಸವನೇ ಮೊದಲು. ಅಮೃತ ಬಿಂದು ಮಹೋತ್ಸವದಿಂದ ಪ್ರಾರಂಭ ಆಗ್ತಿರತಕ್ಕಂಥ ಈ ಶುಭ ದಿನ ಏನಪ್ಪ ಇದು? ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಇಂತಹ ಒಂದು ವೈಭವೀಕೃತವಾಗಿರ್ತಕ್ಕಂಥ ಅನುಷ್ಠಾನ ಅಂದರೆ ಇದು ಸತ್ಯವೂ ಅನುಷ್ಠಾನವೇ. ಯಾಕೆಂದರೆ ಈ ಅನುಷ್ಠಾನದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಜೊತೆಗೆ ಸತತ 9 ವರ್ಷಗಳಿಂದ ನಮ್ಮೊಂದಿಗೆ ಇರತಕ್ಕಂಥ ಅಮೃತ ಬಿಂದು ಮಹೋತ್ಸವ, ಅಮೃತ ಬಿಂದುವನ್ನು ನಾವು ನೆನೆಸಲೇಬೇಕಾಗಿದೆ. ಅಮೃತ ಬಿಂದು, ಶಕುಂತಲ, ಮಧುಮೇಹ ನಿವಾರಣ, ಹಾಗೆ ಲವಣ ತೈಲ, ಹೀಗೆ 1-2 ನಿರಂತರವಾಗಿ ಒಂದೊಂದೇ ಪ್ರಾಡಕ್ಟ್ಸ್ ಬರ್ತಾನೆ ಇದೆ. ಬಂದಂಥದ್ದೆಲ್ಲೋ ಅಷ್ಟೇ ಹೆಸರು ಮಾಡ್ತಾನೆ ಇದೆ. ಆದರೆ ಎಲ್ಲರ ಹೆಸರನ್ನು ಸಹಿತ ಜೊತೆಲಿಟ್ಕೊಂಡು ಹೋಗುವಂಥ ಕಾಯಕ ಅಮೃತ ಬಿಂದು ಮಾಡ್ತಾ ಇದೆ. ಈ ಅಮೃತ ಬಿಂದು ಮುಂದೆ ಅದೆಲ್ಲದರ ಹಿಂದೆ ಅಲ್ವಾ, ಒಂದರ ಹಿಂದೆ ನಡೆದುಕೊಂಡು ಹೋಗ್ತಾ ಇದೆ. ಶುಭಕೃತ್ನಾಮ ಸಂವತ್ಸರೇ ಉತ್ತರಾಯಣಿ ಹೇಮಂತ ಋತು ಪೌಷ ಮಾಸ ಕೃಷ್ಣ ಪಕ್ಷ 16/1/2023 ಸೋಮವಾರ, ನವಮಿ, ಸ್ವಾತಿ ನಕ್ಷತ್ರ ಬಹಳ ಚೆನ್ನಾಗಿದೆ. ಯೋಗ, ಗುರು ಚೆನ್ನಾಗಿದ್ದಾನೆ. ಗುರು ಚೆನ್ನಾಗಿದ್ದಾಗ ನಿಮ್ಮ ಮನೋಕಾಮನೆಗಳು ಮನೋಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಯಾರೊಬ್ಬರಾದರೂ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ.
ಮಾಡುವಂತಹ ಕಾಯಕ ಸರಿ ಇದ್ದರೆ, ಕೆಲಸ ಸರಿ ಇದ್ದರೆ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಇಷ್ಟಂತೂ ಸತ್ಯ. ಯಾಕೆಂದರೆ ನಾವು ಏನೇ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಬೇಕು. ಸರಿ ಯಾವುದು, ತಪ್ಪು ಯಾವುದು. ಸರಿ ತಪ್ಪುಗಳ ಸರಿಯಾದ ಚಿಂತನೆ ನಮ್ಮಲ್ಲಿರಬೇಕೇ ಬಿಟ್ಟರೆ ಮತ್ತೊಬ್ಬರು ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದಲ್ಲ. ಮೊದಲು ನಮಗೆ ಭಗವಂತ ಕೊಟ್ಟಂತಹ ಜ್ಞಾನದಿಂದ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಬೇಕು ಬೇಡಗಳನ್ನು, ಸರಿ ತಪ್ಪುಗಳನ್ನು ಸರಿಯಾದ ರೀತಿ ನಾವು ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ತಾಯಿ ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳುವಂತಹ ಕಾಯಕವನ್ನು ಇವತ್ತು ನಾವು ನಡೆಸಿದ್ರೆ ಹೆಚ್ಚಿನ ಫಲ ಖಂಡಿತ ಸಿಗುತ್ತೆ. ವಾರದ ಮೊದಲನೇ ದಿವಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡಿದ್ದಾಗಿದೆ. ಜೊತೆಗೆ ಇವತ್ತು ನಂದಿಯಲ್ಲಿರ್ತಕ್ಕಂಥ ಭೋಗನಂದೀಶ್ವರನ ಅಭಿಷೇಕವನ್ನು ಪ್ರಾರಂಭಿಕ ಹಂತದಲ್ಲಿ ತಾವೆಲ್ಲರೂ ದರ್ಶನ ಮಾಡಿದ್ದೀರಿ, ವೀಕ್ಷಿಸಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಸಾಂಬ ಸದಾಶಿವನ ಅನುಗ್ರಹದಿಂದ ಎಲ್ಲರಿಗೂ ತೃಪ್ತಿ ತರಲಿ. ಎಲ್ಲರ ಒಂದು ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಲಿ. ಜೊತೆಗೆ ನಾಳೆ ಬಹಳ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದಿನ, ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ನಾಳೆ ಎಲ್ಲರೂ ಸಹಿತ ಬೆಳಗಿನ ಜಾವ ಮಧ್ಯರಾತ್ರಿ ಶನೇಶ್ಚರನ ಪ್ರಾರ್ಥನೆ. ಆದರೆ ಯಾರೂ ಮಧ್ಯರಾತ್ರಿ ಎದ್ದೇಳಲಿಕ್ಕಾಗುವುದಿಲ್ಲ. ಆದರೆ ಒಂದಂತೂ ಸತ್ಯ, ಎಲ್ಲರೂ ಮಲಗಿರುವ ಕಾಲದಲ್ಲಿ ಮಕರದಿಂದ ಕುಂಭರಾಶಿಗೆ ಶನಿ ಪ್ರವೇಶ ಆಗ್ತಾ ಇದೆ. ಆದರೆ ಈ ಶನಿ ಪ್ರವೇಶವಾಗುವಂತಹ ಕಾಲ ಇಷ್ಟು ದಿವಸ ಮಕರ ರಾಶಿಯವರು ಒಂದೆಲ್ಲ ಥರ ನೋವು ಕಷ್ಟಗಳನ್ನು ಕಂಡಿದ್ದೀರಿ. ಆದರೆ ಕುಂಭರಾಶಿಯವರಿಗೆ ಹೇಗಿದೆ ಫಲ, ಅದನ್ನು ತಾವು ತಿಳ್ಕೊಳ್ಬೇಕಾಗಿದೆ. ಯಾಕೆಂದರೆ ಮಕರ ಕುಂಭ ಎರಡೂ ಸ್ವಕ್ಷೇತ್ರ ಶನಿಗೆ. ಶನೇಶ್ಚರನಿಗೆ ಸ್ವಂತ ಮನೆ ಇರ್ತಕ್ಕಂಥದ್ದು ಮಕರ ಕುಂಭ. ಆದರೆ ಮಕರ ಮತ್ತು ಕುಂಭ ಇನ್ನು ಮುಂದಿರ್ತಕ್ಕಂಥದ್ದು ಮೀನ. ಈ ಮಕರ ಕುಂಭ ಮೀನ ಇದು 7.5 ನಡೀತಾ ಇದೆ. 7.5 ವರ್ಷ ಶನಿಕಾಟ ನಡೀತಾ ಇದೆ. ಅಂತಹದ್ರಲ್ಲಿ ಮಕರ ರಾಶಿಯವರು ಸ್ವಲ್ಪ ಬಿಡುಗಡೆ ಆಗುವಂತಹ ಕಾಲ. ಅಂದರೆ ಸಮಸ್ಯೆಗಳನ್ನು ದಾಟಿಕೊಂಡು ಇನ್ನು ಮುಂದೆ ನೆಮ್ಮದಿಯ ಉಸಿರನ್ನು ಬಿಡುವಂತಹದ್ದು, ನೆಮ್ಮದಿಯಾಗಿರ್ತಕ್ಕಂಥದ್ದು, ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಮಕರ ರಾಶಿಯವರು ಕಾಣ್ಬೋದು. ಆದರೂ ನಾಳೆ ಮಧ್ಯರಾತ್ರಿ, ಅಂದರೆ ಇವತ್ತು ಮಧ್ಯರಾತ್ರಿ, ಇವತ್ತು ಮಧ್ಯರಾತ್ರಿ 2:30 ಸರಿಸುಮಾರಿಗೆ ಕುಂಭರಾಶಿ ಪ್ರವೇಶ ಆಗುತ್ತೆ. ಕುಂಭರಾಶಿಗೆ ಶನಿ ಪ್ರವೇಶವಾಗೋದ್ರಿಂದ ಇಲ್ಲಿ ಶನಿಯಿಂದ ಉಂಟಾಗುವಂತಹ ದೋಷಗಳು, ಲಾಭಗಳು ಏನು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೋದು. ನಾಳೆ ಯಾರೊಬ್ಬರಾದರೂ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ನಾಳೆ ಪ್ರತಿಯೊಬ್ಬರೂ ಶನೇಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸಿ. ನಾಳೆ ಶನೇಶ್ಚರನಿಗೆ ಆರಾಧನೆಯನ್ನು ಸಲ್ಲಿಸಬೇಕು. ನಾಳೆ ಪ್ರತಿಯೊಬ್ಬರೂ ತಲೆಗೆ ಸ್ನಾನ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಶನಿ ಮಂದಿರಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಶನೇಶ್ಚರರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಚನೆ ಸಂಕಲ್ಪವನ್ನು ಅಥವಾ ಭಗವಂತನ ಪ್ರಾರ್ಥನೆಯನ್ನು ಅಥವಾ ಭಗವಂತನ ಹೆಸರು ಹೇಳಿ ಯಾರು ಸಂಕಷ್ಟದಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ ಅಥವಾ ಬಹಳಷ್ಟು ನೋವಿನಲ್ಲಿದ್ದಾರೋ ಅಂತಹವರಿಗೆ ಏನಾದರೂ ಒಂದಿಷ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಹೇಳೋದು ಇಷ್ಟನೇ, ನಿಮಗೆ ಏನು ಕೊಟ್ಟಿದ್ದಾನೆ, ಭಗವಂತ ಏನು ದಯಪಾಲಿಸಿದ್ದಾನೆ ಅದನ್ನು 4 ಜನಕ್ಕೆ ಹಂಚಿ ತಿನ್ನುವಂಥದ್ದು, ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಆ ನೋವಿಗೊಂದು ಪರಿಹಾರವನ್ನು ಹುಡುಕೊಳ್ಳುವಂಥದ್ದು. ಯಾಕೆಂದರೆ ಜ್ಞಾನ ಎಂಬತಕ್ಕಂಥದ್ದು, ವಿದ್ಯೆ ಎಂಬತಕ್ಕಂಥದ್ದು ಯಾರೊಬ್ಬನ ಮನೆ ಸೊತ್ತಲ್ಲ. ವಿದ್ಯೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ನಿಮ್ಮೊಳಗಿರುವಂತಹ ವಿದ್ಯೆ ಜ್ಞಾನದಿಂದ 4 ಕುಟುಂಬಕ್ಕೆ ಅನುಕೂಲವಾಗುವಂಥ ರೀತಿ ನಿಮ್ಮ ಬದುಕಿದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ಶನೇಶ್ಚರನ ಆರಾಧನೆ ಮಾಡ್ತಕ್ಕಂಥದ್ದು. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಬೇದೇಂ ಶಯ್ಯೋ ರವಿಶ್ರವಂತರಃ ಶನೇಶ್ಚರಾಯ ನಮಃ. ನಾಳೆ ಪ್ರತಿಯೊಬ್ಬರು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಒಂದು ಕಿವಿ ಮಾತೇನಪ್ಪ ಅಂದರೆ, ನಾಳಿನ ಕಾರ್ಯಕ್ರಮವನ್ನು ನಾವು ಇಲ್ಲಿ ನಡೆಸುವಂತಹ ಶನೇಶ್ಚರನಿಗೆ ನಡೆಸುವಂತಹ ಒಂದು ಸ್ವಾಮಿಯ ವಿಶೇಷವಾದ ಪೂಜಾನುಷ್ಠಾನ, ಜೊತೆಗೆ ಒಂದಿಷ್ಟು ತಿಲಹೋಮ, ಇದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ತಾವು ವೀಕ್ಷಣೆ ಮಾಡ್ತೀರಿ. ವೀಕ್ಷಣೆ ಮಾಡುವ ಕಾಲ ನಾಳೆ ಮೈಮರೆತು ಈಗ ಒಂದು ಕಾಯಕವನ್ನು ದರ್ಶನ ಮಾಡ್ತಕ್ಕಂಥದ್ದು ಹೇಗೆಗೋ ನಾವು ಮಾಡ್ತೀವಿ ಅಂದರೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾಳೆ ಕಾರ್ಯಕ್ರಮ ಪ್ರಾರಂಭವಾಗುವಷ್ಟರೊಳಗಾಗಿ ಸಾಧ್ಯವಾದರೆ ತಾವೆಲ್ಲರೂ ಸ್ನಾನ ಮಾಡಿ TV ಮುಂದೆ ಕೂತ್ಕೊಳ್ಳಿ. ಯಾಕೆಂದರೆ ನಾಳೆ ಪ್ರತ್ಯೇಕವಾಗಿ ಎಲ್ಲಾದರೂ ಒಂದು ಕಡೆ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ಮನಸ್ಸಿತ್ತು. ಆದರೆ ಕಾರ್ಯಕ್ರಮಗಳ ಒತ್ತಡ ಮತ್ತು ಇದನ್ನು ಸರಿಯಾದ ಅರ್ಜೆಂಟಾಗಿ ನಾವು ತಗೊಳ್ಳುವಂತಹ ನಿಲುವು ಸೂಕ್ತವಲ್ಲ ಅಂತಕ್ಕಂಥದ್ರಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾಳೆ ಶನೇಶ್ಚರನಿಗೆ ವಿಶೇಷವಾದಂಥ ಪೂಜಾನುಷ್ಠಾನ, ಒಂದು ತಿಲಹೋಮವನ್ನು ನಡೆಸೋಣ. ಅದು 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಅದರಲ್ಲಿ ಪ್ರತ್ಯೇಕವಾಗಿ ಮಕರ ಕುಂಭ ಮೀನ, ಮಕರ ಕುಂಭ ಮೀನ ಈ 3 ರಾಶಿಗಳವರಂತೂ ತಲೆಗೆ ಸ್ನಾನ ಮಾಡಿ ಲಕ್ಷಣವಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಕಪ್ಪು ವಸ್ತ್ರ, ಒಂದಷ್ಟು ಎಳ್ಳು, ಒಂದಷ್ಟು ಬೆಲ್ಲ, ಕಪ್ಪು ವಸ್ತ್ರ, ಎಳ್ಳು, ಬೆಲ್ಲ, ಅದರ ಮೇಲೆ ಒಂದು ನಾಣ್ಯ, ಇದಿಷ್ಟನ್ನು ನೀವು ಕೈಲಿ ಹಿಡಿದು ಈ ಅನುಷ್ಠಾನವನ್ನು ದರ್ಶನ ಮಾಡಿ ಅದಾದ ನಂತರ ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯಕ್ಕೆ
ತೆಗೆದುಕೊಂಡು ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಬನ್ನಿ. ಯಾಕೆಂದರೆ ಶನೈಶ್ಚರ ಅಂದರೆ ನ್ಯಾಯಾಧೀಶ. ಶನೈಶ್ಚರ ನ್ಯಾಯಾಧೀಶ, ನ್ಯಾಯವನ್ನು ಒದಗಿಸ್ತಕ್ಕಂಥವ್ರು. ಜೊತೆಗೆ ಯಾರು ನ್ಯಾಯಪರವಾಗಿದ್ದಾರೆ, ಯಾರು ಧರ್ಮಪರವಾಗಿದ್ದಾರೆ, ಯಾರು ಕಾಯಕದಲ್ಲಿ ಲೋಪ ಬಾರದಂತಿದ್ದಾರೆ, ಯಾರು ಇನ್ನೊಬ್ಬರ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಸ್ಪಂದಿಸುವಂಥ ಗುಣ ಇಟ್ಕೊಂಡಿದ್ದಾರೆ ಅಂತ ಅವರ ಹಿಂದೆ ನಿಂತು ಅವ್ರನ್ನ ಆಶೀರ್ವದಿಸ್ತಕ್ಕಂಥ ಗುಣ ಶನೈಶ್ಚರನಿಗೆ ಮಾತ್ರ. ಇನ್ನು ಅದಾದ ನಂತರ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲಗಳು, ನಾವು ಯಾವ ಕರ್ಮಗಳನ್ನು ಮಾಡಿದ್ದೀವಿ, ಯಾವ ತಪ್ಪು ಒಪ್ಪುಗಳನ್ನು ಮಾಡಿದ್ದೀವಿ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದಿರೋನೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಸರಿಯಾದ ಕ್ರಮಬದ್ಧವಾದಂಥ ಒಂದು ಸರಿಯಾದ ಸರತಿ ಸಾಲಲ್ಲಿ ನಿಲ್ಲಿಸಿ ನಮ್ಮನ್ನು ಸೇರಿಸಬೇಕಾದ ಸ್ಥಳಕ್ಕೆ ಸೇರಿಸುವಂಥ ಕಾಯಕವನ್ನು ಶನೈಶ್ಚರನೇ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಎಡವಿತಕ್ಕಂಥದ್ದು, ತಪ್ಪು ಮಾಡ್ತಕ್ಕಂಥದ್ದು ಒಂದು ಭಾಗ. ಗೊತ್ತಿದ್ದೂ ತಪ್ಪು ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸುವಂಥದ್ದು, ಅಥವಾ ನನಗೆ ಶಕ್ತಿ ಇದೆ ಅಂತ ಇನ್ನೊಬ್ಬರ ಮೇಲೆ ಕೈ ಮಾಡ್ತಕ್ಕಂಥದ್ದು, ಅಥವಾ ನನಗೆ ಎಲ್ಲ ಕಡೆ ಅಧಿಕಾರದಲ್ಲಿ ಇದ್ದೀನಿ ಅಂತ ಹೇಳಿ ಇನ್ನೊಬ್ಬರ ಜೀವನ ಆಟ ಆಡಿ ಅವ್ರನ್ನ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿಸ್ತಕ್ಕಂಥದ್ದು, ಇಂತಹ ಕರ್ಮದ ಕೆಲಸಗಳನ್ನು ಮಾಡಿದ್ದೇ ಆದರೆ ಖಂಡಿತ ಹೇಳ್ತಾರೆ, ಶಕ್ತಿ ಇರೋಷ್ಟು ದಿವಸ ಭಯ ಇಲ್ಲ. ಶಕ್ತಿಯಲ್ಲಿ ಸ್ವಲ್ಪ ಕಡಿಮೆಯಾಗಿ ಕಾಲಿಗೋ ಕೈಗೋ ಸಣ್ಣದು ಒಂದು ಪೆಟ್ಟು ಬಿದ್ದರೆ ಜೀವನ ಎಲ್ಲ ಕಣ್ಣೀರು ಹಾಕಬೇಕಾದ್ದು ನಿಮ್ಮ ಕಾಯಕ ಆಗುತ್ತೆ. ಅದಕ್ಕಾಗಿ ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಭಗವಂತ ಕೊಟ್ಟಿದ್ದಾನೆ, ಕೊಟ್ಟಿರ್ತಕ್ಕಂಥದ್ದನ್ನು ಅವನು ವಿನಿಯೋಗ ಮಾಡ್ತಕ್ಕಂಥದ್ದು. ಬರಬೇಕಾದ್ರೆ ಏನೂ ತಂದಿಲ್ಲ. ಒಂದು ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬರಬೇಕಾದ್ರೆ ನೀವು ಯಾರೂ ಏನೂ ತಂದಿಲ್ಲ. ಅಥವಾ ನಮ್ಮ ಅಪ್ಪನ ಮಾಡಿಟ್ಟಿರ್ತಕ್ಕಂಥ ಆಸ್ತಿಯಲ್ಲಿ ನಾವು ಬದುಕ್ತೀವಿ ಅಂದರೂ ಅಪ್ಪನ ಮಾಡಿಟ್ಟಿರ್ತಕ್ಕಂಥ ಆಸ್ತಿ ಸಹಿತ ನಾವು ಹೋದರೆ ನಮ್ಮ ಹಿಂದೆ ಬರೋದಲ್ಲ. ನಾವು ಹೋದರೆ ನಮ್ಮ ಹಿಂದೆ ಅಪ್ಪನ ಆಸ್ತಿ ಬರಲ್ಲ. ನಾನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಯಾವುದೂ ನನ್ನ ಹಿಂದೆ ಬರೋದಿಲ್ಲ. ಆದರೆ ಬರುವಂಥದ್ದು ಯಾವುದು? ಒಳ್ಳೆಯದು, ಕೆಟ್ಟದ್ದು. ಆ ಒಳ್ಳೆಯದು ಕೆಟ್ಟದ್ದನ್ನು ಸರಿಯಾದ ಕ್ರಮದಲ್ಲಿ ಮಾಡಿದ್ದೆ ಆದರೆ ಎಲ್ಲವೂ ಭಗವಂತನ ಕೃಪಾಶೀರ್ವಾದ ಆಗುತ್ತೆ. ನಾಳೆ ಮಾತ್ರ ತಪ್ಪದಿರ ಪ್ರತಿಯೊಬ್ಬರು ಶನೈಶ್ಚರನ ಆರಾಧನೆ ಮಾಡಿ, ಶನೈಶ್ಚರನ ವಿಶೇಷವಾದಂಥ ಮಹಾಮಂತ್ರವನ್ನು ಜಪಿಸಿ ಗಣಪನ ಅನುಗ್ರಹಕ್ಕೂ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶಿಗ ರಾಶಿಫಲ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ಶ್ರೀಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಶಿವಕೇಶವರನ್ನು ಆರಾಧನೆ ಮಾಡ್ತಾ ಈ ಶುಭ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ನಾಳೆ ಪ್ರತಿಯೊಬ್ಬರು ಶನೈಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಮಕರ ಕುಂಭರಾಶಿಗೆ, ಮಕರದಿಂದ ಕುಂಭರಾಶಿಗೆ ಶನಿ ಪ್ರವೇಶ ಆದರೂ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿ ಆತನ ದೃಷ್ಟಿಕೋನ ಯಾವ್ಯಾವ ರಾಶಿಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೀಳಬೇಕು ಅಷ್ಟು ಪ್ರಮಾಣದಲ್ಲಿ ಇದ್ದೇ ಇರುತ್ತೆ. ಅದರಿಂದ ಲಾಭ ನಷ್ಟಗಳೆಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಅದರಿಂದ ಲಾಭ ಎಂಬತಕ್ಕಂಥದ್ದು ಇದ್ದಾಗ ನಾವು ಅತಿಯಾಗಿ ಕುಣಿತಕ್ಕಂಥದ್ದಲ್ಲ, ಅಥವಾ ನಷ್ಟ ಎಂಬತಕ್ಕಂಥದ್ದಿದ್ದಾಗ ಕಣ್ಣೀರು ಹಾಕ್ಕೊಂಡು ಮೂಲೆ ಸೇರ್ತಕ್ಕಂಥದ್ದು ಅಲ್ಲ. ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯವೊಂದಿರಲಿ ಅಂತ ಹೇಳಬೇಕು. ನಿಜ, ಹಾಗಂತ ಕೈಕಟ್ಟಿ ಕೂರದಿರ ನಾಳೆ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗಾಗಿ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ನಾಳೆ ಶನೈಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶನೈಶ್ಚರನ ಆಲಯಕ್ಕೆ ಹೋಗಿ ಅಲ್ಲಿ ಸ್ವಾಮಿನ ದರ್ಶನ ಮಾಡಿಕೊಂಡು ಒಂದು ಎಳ್ಳುಬತ್ತಿ ದೀಪವನ್ನು ಹಚ್ಕೊಂಡು ಒಂದು ಕಪ್ಪು ಬಟ್ಟೆ, ಒಂದಷ್ಟು ಎಳ್ಳು, ಜೊತೆಗೆ ಒಂದಷ್ಟು ಬೆಲ್ಲ, ಕಪ್ಪು ಬಟ್ಟೆ, ಎಳ್ಳು, ಬೆಲ್ಲ, ಅದರ ಮೇಲೆ ಒಂದು ನಾಣ್ಯ, ಇದನ್ನು ದೇವಾಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ನೀವು ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುನ್ನಡೆದರೂ ಅದರಿಂದ ಒಳ್ಳೆ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರೋದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ವಾರದ ಮೊದಲನೇ ದಿವಸ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ.
ಒಂದು ಬಿಲ್ವಪತ್ರೆಯನ್ನು ಶಿವನ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಇವತ್ತು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆ ತಗೊಳ್ಳಿ, ಸಮಾಧಾನವಾಗಿರಿ. ಯಾರೊಬ್ಬರು ನಿಂದನೆ ಮಾತಾಡಿದ್ರು, ಯಾರೊಬ್ಬರು ಏನೇ ಮಾತಾಡಿದ್ರು, ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನಡವಳಿಕೆ ಸಾಧ್ಯವಾದಷ್ಟು ಧರ್ಮ ಮಾರ್ಗದೆಡೆ ಇರಲಿ. ಅದರಿಂದ ಸಾಕಷ್ಟು ಒಳಿತನ್ನು, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಒಳ್ಳೆ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನೀವು ಮಾಡುವ ಕಾಯಕದಲ್ಲಿ ಒಂದಷ್ಟು ಲೋಪ ಉಂಟಾಗುವಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಾನೆಲ್ಲವೂ ಸರಿಯಾಗಿದ್ದೇನೆ, ಸರಿಯಾದ ಕ್ರಮದಲ್ಲಿದ್ದೇನೆ, ನಾನು ಮಾಡೋದೇ ಸರಿ ಅಥವಾ ನಾನು ಇರ್ತಕ್ಕಂಥದ್ದೇ ಸರಿ ಅಂತ ಹೇಳಿ ನೀವು ಅಂದುಕೊಂಡ್ರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ತಾಳ್ಮೆನೂ ಬೇಕು, ಮನಸ್ಸಲ್ಲಿ ನೆಮ್ಮದಿನೂ ಬೇಕು. ಹಾಗೆ ತಾವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕಾರ್ಯಗಳು ಸಿದ್ಧಿಯಾಗಬೇಕು. ಅದಕ್ಕಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ದೇವಿಯ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ಯೋಗ ಫಲದಲ್ಲಿ ವೃಷಭ ರಾಶಿಯವರು. ಹಾಗಾಗಿ ಮನೆಯಿಂದ ಆಚೆ ಹೊರಡುವಾಗ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಂದಿಷ್ಟು ಹಣೆಗೆ ಕುಂಕುಮ ಅಥವಾ ಒಂದಿಷ್ಟು ಗಂಧವನ್ನು ಧಾರಣೆ ಮಾಡಿಕೊಂಡು ತದನಂತರ ಹೊರಡೋದ್ರಿಂದ ವಾರದ ಮೊದಲನೇ ದಿವಸ ಸೋಮವಾರ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ವ್ಯಾಪಾರಿ ಧರ್ಮದಲ್ಲಿ ಅಂದರೆ ತಾವೇನು ವ್ಯಾಪಾರ ವ್ಯವಹಾರಗಳು ಮಾಡ್ತಿದ್ದೀರೋ ಅದರಲ್ಲೂ ಲಾಭವನ್ನೇ ಗಳಿಸ್ತೀರಿ. ಇವತ್ತು ಮಿಥುನ ರಾಶಿಯವರು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಒಂದು ಸ್ಥಾನಮಾನ, ಒಂದು ಗೌರವ ಅಥವಾ ನಿಮಗಿರ್ತಕ್ಕಂತಹ ಒಂದಷ್ಟು ಕೆಲಸಗಳ ಒತ್ತಡದಲ್ಲಿ ಇನ್ನೊಂದು ಜವಾಬ್ದಾರಿಯುತವಾದಂಥ ಕಾಯಕವನ್ನು ಇವತ್ತಿನಿಂದ ನಿಭಾಯಿಸ್ತೀರಿ. ಆದರೂ ಬಹಳ ಅತ್ಯುತ್ತಮವಾದಂತಹ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ವಿಶೇಷವಾದಂಥ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಹಣಕಾಸಿನ ಬಗ್ಗೆ ಒಂದಷ್ಟು ತಾಳ್ಮೆ, ಸಮಾಧಾನ ಇರಲಿ. ಯಾರಿಗಾದ್ರೂ ಏನಾದರೂ ಕೊಟ್ಟರೆ ಪುನಃ ವಾಪಸ್ ಬರುತ್ತಾ ಇಲ್ವಾ ಆ ಚಿಂತನೆ ಮಾಡಿಕೊಂಡು ವ್ಯವಹಾರ ಮಾಡಿ. ಯಾಕೆಂದರೆ ಕೈಯಲ್ಲಿದೆ ಅಂತ ಯಥೇಚ್ಛವಾಗಿ ಖರ್ಚು ಮಾಡಿದ್ರೆ ಕೈಯಲ್ಲಿ ಇಲ್ದಿದ್ದಾಗ ನೀವು ಮತ್ತೊಬ್ಬರ ಹತ್ರ ಕೈ ಅಡ್ಡಬೇಕಾಗತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಯಾವುದೇ ಕಾಯಕವನ್ನು ಮಾಡಿದ್ರೂ ಸ್ವಲ್ಪ ಯೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಮಾರ್ಗದಲ್ಲಿದ್ದು ಒಳ್ಳೆಯ ಮಾರ್ಗಸೂಚಿಯನ್ನು ತೆಗೆದುಕೊಂಡ್ರೆ ಅದರಿಂದ ಒಳ್ಳೆಯ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸ್ವಲ್ಪ ತಾಳ್ಮೆನೂ ಬೇಕು, ಸಮಾಧಾನವೂ ಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಕೆಂಪು ವರ್ಣದ ವಸ್ತ್ರವನ್ನು ಜೊತೆಗೆ ಒಂದಷ್ಟು ಗೋಧಿ, ಕೆಂಪು ವರ್ಣದ ವಸ್ತ್ರ, ಒಂದಚ್ಚು ಬೆಲ್ಲ ಇದೆಲ್ಲವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಸಂಧ್ಯಾಕಾಲ ಇವತ್ತು ಯಾವುದಾದ್ರು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಇವತ್ತು ಸಾಧ್ಯವಾದರೆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲೊಂದು 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ 2 ಹೂಗಳನ್ನು ಕಿತ್ಕೊಳ್ಳಿ. ಒಂದು ಹೂವನ್ನ ದೃಷ್ಟಿ ತೆಗೆದು ಆ ಗಿಡದ ಬುಡಕ್ಕೆ ಹಾಕಿ ಮತ್ತೊಂದು ಹೂವನ್ನು ಮಾತ್ರ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಅದಷ್ಟೇ ಅಲ್ಲದಿರ ಇವತ್ತು ಸೂರ್ಯದೇವರನ್ನು ನಮಸ್ಕಾರ ಮಾಡಿ ಮನೆಯಲ್ಲಿ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸಾಧ್ಯವಾದಷ್ಟು ತಂದೆಯ ಮಾರ್ಗದರ್ಶನವನ್ನು ನೀವು ತೆಗೆದುಕೊಳ್ಳಿ. ಇವತ್ತು ನಿಮ್ಮ ತಂದೆಯವರು ಏನು ಹೇಳ್ತಾರೆ ಅದರಂತೆ ನೀವು ನಡ್ಕೊಂಡ್ರೆ ತುಂಬ ಅದೃಷ್ಟ, ತುಂಬ ಒಳ್ಳೆ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಒಂದಿಷ್ಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಅದೃಷ್ಟನೂ ನಿಮ್ಮದಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ಸಲ್ಲಿ ಸ್ವಲ್ಪ ಚಂಚಲತೆ ಜಾಸ್ತಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸವನ್ನು ಮಾಡಬೇಕಾದ್ರೂ ಸರಿಯಾದ ಆಲೋಚನೆ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಸರಿಯಾಗಿ ಆಲೋಚನೆ ಮಾಡದಿದ್ದರೆ ದುಡುಕಿ ತೀರ್ಮಾನ ತಂದುಕೊಟ್ರೆ ಕಣ್ಣೀರು ಹಾಕಬೇಕಾಗತ್ತೆ. ಅದಕ್ಕಾಗಿ ತಾಳ್ಮೆಯಿಂದ ವರ್ತನೆ ಮಾಡಿ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಒಂದು ಕೆಲಸವನ್ನು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರಲ್ಲಿ ಫಲಾಫಲಗಳು ಸಾಕಷ್ಟು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಪುನಃ ಹೆಗಲಿರುತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ತುಲಾರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದಂತಹ ಬದುಕನ್ನು ಕಾಣ್ಬೋದು. ಆದರೂ ಇವತ್ತಿನ ದಿವಸ ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ದೇವಿಯ ಆಸ್ಥಾನಕ್ಕೆ ಹೋಗಿ ಒಂದು ತಾಯಿನ ದರ್ಶನ ಮಾಡಿ ಬನ್ನಿ, ಅಥವಾ ನಿಮ್ಮ ಮನೆಯಲ್ಲೇ ನಿಮ್ಮ ಮಾತೃಶ್ರೀಯವರನ್ನು, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಡಿ. ಹಾಗೆ ಮನೆಯಿಂದ ಆಚೆಗೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ತೊಗರಿಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಎಲ್ಲಿ ಹಸಿರು ಗಿಡಗಳು ಜಾಸ್ತಿ ಇರುತ್ತೋ ಅದರಲ್ಲೂ ಔದುಂಬರ ವೃಕ್ಷ ಇರುವಂಥ ಸಾನ್ನಿಧ್ಯಕ್ಕೆ ಹೋಗಿ ಒಂದು 5 ರಿಂದ 10 ನಿಮಿಷ ಅಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುಚಂದ್ರರ ಯೋಗ ಫಲ ಇರೋದ್ರಿಂದ ಇವತ್ತು ಮನಸ್ಸಿಗೆ ಎಷ್ಟು ಸಮಾಧಾನವಾಗಿರ್ತಕ್ಕಂಥದ್ದು, ಮನಸ್ಸಲ್ಲಿ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ವ್ಯವಹಾರಗಳನ್ನು ಮತ್ತಷ್ಟು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಇಷ್ಟೆಲ್ಲ ಯೋಗವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೇ ಏನಾದರೂ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರ, ಒಂದಿಡಿ ತೊಗರಿಬೇಳೆ, ಅದರ ಮೇಲೆ ಒಂದು ಅಚ್ಚು ಬೆಲ್ಲ, ಇದಿಷ್ಟನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ನಾಳೆ ಸಂಜೆ ಕಾಲ, ಅಂದರೆ ಇವತ್ತು ಪೂಜಿಸಬೇಕು, ನಾಳೆ ಸಂಜೆ ಅದನ್ನು ದೇವಿ ಆಲಯಕ್ಕೆ ಕೊಡಬೇಕು. ಈ ಪ್ರಕಾರ ಮಾಡೋದ್ರಿಂದ ಚರ್ಮದ ಮೇಲೆ ಉಂಟಾಗುವಂಥ ಸಮಸ್ಯೆಗಳಾಗಲಿ, ಅಥವಾ ರಕ್ತನಾಳಗಳಲ್ಲಾಗುವಂಥ ಸಮಸ್ಯೆ ಆಗಲಿ, ಅಥವಾ ದೇಹದ ನರಗಳಲ್ಲಿ ಬರುವಂಥ ತೊಂದರೆ ತಾಪತ್ರೆಗಳಿಗೆ ಒಂದು ಪರಿಹಾರವನ್ನು ತಾವು ಹುಡುಕೊಳ್ಬೋದು. ಹಾಗಾಗಿ ಇವತ್ತು ಸುಬ್ರಹ್ಮಣ್ಯೇಶ್ವರನ್ನು ಪ್ರಾರ್ಥನೆ ಮಾಡಿ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು, ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ, ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದು ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ. ಎಲ್ಲವೂ ಸಂಪೂರ್ಣ ವಿದ್ಯೆ ಜ್ಞಾನ ನಿಮಗಿದ್ದರೂ ನಿಮಗೆ ಅನುಭವದ ಕೊರತೆ ಇರುತ್ತೆ. ಆ ಅನುಭವದ ಕೊರತೆಯನ್ನು ನೀವು ನೀಗಿಸ್ಕೊಳ್ಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ನಾವು ಆಲಿಸಬೇಕು. ಹಾಗಾಗಿ ಹಿರಿಯರ ಮಾತನ್ನು ಆಲಿಸಿ ಇವತ್ತು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಇವತ್ತು ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಆರ್ತುದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ಮಾವಿ. ಹನುಮನ ಪ್ರಾರ್ಥನೆಯಿಂದಲೂ ಸಾಕಷ್ಟು ಅನುಕೂಲವನ್ನು ಇವತ್ತು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಶನಿಯ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರ್ತಕ್ಕಂಥ ದಿನ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಶನೇಶ್ವರನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಯಾವುದೇ ಕಾಯಕವನ್ನಾದರೂ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿ ಒಳ್ಳೆಯ ಸರಿಯಾದಂಥ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಹನುಮನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದಷ್ಟು ಎಳ್ಳು, ಬೆಲ್ಲ, ತುಪ್ಪ ಇಂತಹದ್ದನ್ನು ಶನೇಶ್ವರನ ಆಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ವಿಶೇಷವಾಗಿದೆ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಇದೆ, ಒಂದಿಷ್ಟು ಕಸಬಿಸಿ ಇದೆ, ಒಂದಷ್ಟು ಮನಸ್ಸಿಗೆ ನೋವು ಇದೆ. ಜೊತೆಗೆ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸ ಪರಿಪೂರ್ತಿ ಆಗುತ್ತೋ ಇಲ್ಲೋ ಎಂಬತಕ್ಕಂಥದ್ರ ಆತಂಕ ಇದೆ. ಯಾವುದಕ್ಕೂ ಆತಂಕ ಪಡ್ತಕ್ಕಂಥದ್ದು ಬೇಡ, ಯಾವುದಕ್ಕೂ ಭಯಪಡ್ತಕ್ಕಂಥದ್ದು ಬೇಡ. ದಿನದ 24 ಗಂಟೆ ತಾವು ಎದ್ದಿರೋಷ್ಟು ಹೊತ್ತು ಅಥವಾ ತಾವು ನಿದ್ರೆಗೆ ಜಾರೋದಕ್ಕೆ ಮುನ್ನ ತಾವು ಏನು ಅಂದುಕೊಂಡಿದ್ದರೋ, ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದರೋ ಅದಷ್ಟು ಕೆಲಸಗಳು ಭಗವಂತನ ನಿಯಮದಂತೆ ನಡೆಯುತ್ತೆ. ಭಗವಂತ ಪ್ರತಿ ಕಾಲಕ್ಕೂ ಸಹಿತ ನಾನಿದ್ದೇನೆ ಅಂತೇಳಿ ಜೊತೆಯಲ್ಲಿ ನಿಂತಿರ್ತಾನೆ. ಆದರೆ ನಾವೇ ಮರೆತು ಪ್ರತ್ಯೇಕವಾದ ದಾರಿ ಹೊರಡಲಿಕ್ಕೆ ಮುಂದಾಗ್ತಾ ಇರ್ತೀವಿ. ಹಾಗಾಗಿ ಪ್ರತಿ ಕ್ಷಣ ನಿಮ್ಮ ಕಾಯಕವನ್ನು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನಡೆಸಿದರೆ, ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಒಂದು ಕೃಪಾಶೀರ್ವಾದಕ್ಕೆ ತಾವು ಅಪೇಕ್ಷೆ ಪಟ್ಟರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಪಾರಿಜಾತ ಪುಷ್ಪ, ಶ್ವೇತವರ್ಣದ ಪುಷ್ಪ ಅಥವಾ ಸೌಗಂಧಿಕವಾಗಿರ್ತಕ್ಕಂತಹ ಸುಗಂಧ ದ್ರವ್ಯ ಪುಷ್ಪಗಳು ಇಂತಹದ್ದನ್ನು ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಬದುಕನ್ನು ಕಾಣಬಹುದು. ಆದರೂ ನಾಳೆ ಬದಲಾಗ್ತಿರ್ತಕ್ಕಂಥ ಶನಿ ಅಂದರೆ ಮಕರದಿಂದ ಕುಂಭಕ್ಕೆ ಶನಿ ಪ್ರವೇಶ ಕಾಲ, ಮಕರದಿಂದ ಕುಂಭ, ಕುಂಭದಿಂದ ಮೀನ, ಹೀಗೆ ಇಲ್ಲಿರ್ತಕ್ಕಂತಹ ಎರಡೂವರೆ ವರ್ಷಗಳ ಕಾಲ ಅಂದರೆ 7.5 ವರ್ಷ ಶನಿಕಾಟದಲ್ಲಿ ನಾಳೆಯಿಂದ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ನಿಮಗೂ ಕಾಣಿಸಬಹುದು. ಆದರೂ ಅದರ ಪೂರ್ವಭಾವಿಯಾಗಿ ಇವತ್ತಿನ ಸಹಿತ ಭಗವಂತನ ಪ್ರಾರ್ಥನೆ ಮಾಡಿ. ಹಾಗೆ ಕಪ್ಪು ಬಣ್ಣದ ಶ್ವಾನಗಳೆಲ್ಲಾದರೂ ಕಂಡು ಬಂದರೆ ಆ ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಹಾಕಿ ಒಮ್ಮೆ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಪಾರು ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಬೇಡ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ? ಮನೆ ಬಗ್ಗೆ ಮಾತಾಡ್ಬೇಕಿತ್ತು. ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಮನೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ನಾವು ಮನೆ ಮತ್ತೊಂದು ಕೈ ಇದರಲ್ಲಿ ಯಾವ್ದಾದ್ರು ಎರಡರಲ್ಲಿ ಒಂದನ್ನು ಸೇಲ್ ಮಾಡ್ಬೇಕು ಅಂತ ಇದ್ದೇವೆ. ಅದ್ರಲ್ಲಿ ಯಾವ್ದು ಸೇಲ್ ಆಗುತ್ತೆ, ಯಾವ್ದು ಸೇಲ್ ಆಗುತ್ತೆ ಕೇಳಬೇಕಿತ್ತು ಗುರುಜಿ. ಅಂದರೆ ಮನೆ ಸೇಲ್ ಮಾಡಲಿಕ್ಕೆ ಮುಂದಾಗಿದ್ದೀರಾ? ಮನೆ ಅಥವಾ ಸೈಟ್ ಯಾವ್ದು ಎರಡರಲ್ಲಿ ಯಾವ್ದ್ರಲ್ಲಿ ಒಂದನ್ನು ಅಂತ, ಅದರಲ್ಲಿ ಯಾವ್ದು ಸೇಲ್ ಆಗುತ್ತೆ, ಯಾವಾಗ ಸೇಲ್ ಆಗುತ್ತೆ ತಿಳ್ಕೊಬೇಕಿತ್ತು ಗುರುಜಿ. ಅಂದರೆ ಇರ್ತಕ್ಕಂಥ 2 ಮನೆಯಲ್ಲಿ ಒಂದು ಸೇಲ್ ಮಾಡೋಕ್ಕೆ ಮುಂದಾಗಿದ್ದೀರಿ? ಇಲ್ಲ ಗುರುಜಿ, ಒಂದು ಮನೆ ಒಂದು ಸೈಟ್ ಇದೆ. ಅದ್ರಲ್ಲಿ ಯಾವ್ದ್ರಲ್ಲಿ ಒಂದನ್ನು ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೈಟ್ ಆದ್ರೂ ಸರಿ, ಮನೆ ಆದ್ರೂ ಸರಿ, ಸೇಲ್ ಮಾಡಬೇಕು ಅಂತ ನಿಮ್ಮ ಮನಸ್ಸು ಸಂಕಲ್ಪ. ಹೌದೌದು ಗುರುಜಿ, ಹೌದು. ಯಾರ ಹೆಸರಲ್ಲಿದೆ ಸೈಟು, ಮನೆ? ನನ್ನ ಹಸ್ಬೆಂಡ್ ಹೆಸರಲ್ಲಿದೆ ಗುರುಜಿ. ಅವ್ರ ನಕ್ಷತ್ರ ಗೊತ್ತಮ್ಮ? ಜಯಂತ್ ಅಂತ ಹೆಸರು. ರೇವತಿ ನಕ್ಷತ್ರ, ಮೀನ ರಾಶಿ. ರೇವತಿ ನಕ್ಷತ್ರ, ಮೀನ ರಾಶಿಯವರಿಗೆ ಇನ್ನು ಮುಂಬರ್ತಕ್ಕಂತಹ ದಿನಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಯಾವುದೇ ಕೆಲಸ ಆದರೂ ಸ್ವಲ್ಪ ಹಿಂದೆ ಮುಂದೆ ಸತ್ತಾಡುತ್ತೆ. ಇದಕ್ಕೆ ದೈವದ ಸಂಕಲ್ಪ ಬೇಕು, ದೇವರ ಕೃಪಾಶೀರ್ವಾದ ಬೇಕು. ಅದಕ್ಕಾಗಿ ಒಂದು ಕೆಲಸ ಮಾಡಿ, ವಿಷ್ಣು ಆಲಯಕ್ಕೆ ಅಥವಾ ಭೂವರಾಹ ಸ್ವಾಮಿಗೆ, ವಿಷ್ಣು ಆಲಯ ಭೂವರಾಹ ಈ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಒಂದು 11 ದಿವಸ ಪ್ರತಿನಿತ್ಯ ಅಂದರೆ 11 ದಿವಸ ನಿರಂತರವಾಗಿ ಡೈಲಿ 1 ಇಡಿಯಷ್ಟು ಹೆಸರು ಕಾಳು, 1 ಅಚ್ಚು ಬೆಲ್ಲ ಇದನ್ನು ಕೊಟ್ಟು ಈ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರುವಂತಹ ಸಂಕಲ್ಪವನ್ನು ಈಡೇರಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ, ಇವತ್ತಿನಿಂದ ಅಮೃತ ಬಿಂದು ಮಹೋತ್ಸವ ಪ್ರಾರಂಭ ಆಗಿದೆ. ಸತತ 15 ದಿನಗಳ ಕಾಲ ಅಂದರೆ ಜನವರಿ 31ನೇ ತಾರೀಕಿನವರೆಗೆ ಅಮೃತ ಬಿಂದು ಮಹೋತ್ಸವ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂತಂದರೆ, ಪ್ರತಿದಿನ ಯಾರೆಲ್ಲ ನೀವು ಕರೆ ಮಾಡ್ತೀರಿ ಮತ್ತು ಯಾರೆಲ್ಲ ಪತ್ರಗಳನ್ನು ನಾವು ಓದಿರ್ತೀವಿ ಅವರಿಗೆಲ್ಲ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ ಅಮೃತ ಬಿಂದುವಿನ ಉತ್ಪನ್ನ. ಹಾಗಾಗಿ ಕರೆ ಮಾಡಿ ಮತ್ತು ಹೆಚ್ಚು ಪತ್ರಗಳನ್ನು ಕೂಡ ಬರೀಬಹುದು. ಅಮೃತ ಬಿಂದು ಮಹೋತ್ಸವದಲ್ಲಿ ನೀವು ಕೂಡ ಖಂಡಿತವಾಗಿಯೂ ಪಾಲ್ಗೊಳ್ಳಿ ಅಂತ ಹೇಳ್ತಾ ಮರಿ. ಹಾಗಿದ್ರೆ ಈಗ ಪ್ರಾರಂಭ ಮಾಡೋಣ ಮಾನವಗತ ಪ್ರಶ್ನಾ ತಂತ್ರ. ಮಾನವಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡುತ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಮ್ಮ ಈ ಒಂದು ಸೆಟ್ ಮಾತ್ರ ಬಹಳ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇರತಕ್ಕಂಥದ್ದಿದೆ. ಇದರ ಹಿನ್ನೆಲೆ ಏನಪ್ಪ, ಏನಕ್ಕೋಸ್ಕರ ಇಷ್ಟೊಂದು ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇದೆ? ಅದು ನಮ್ಮ ಅಮೃತ ಬಿಂದುವಿನ ಉತ್ಸವ ಬಹಳ ವಿಶೇಷವಾಗಿ ಜನವರಿ 31ನೇ ತಾರೀಕುವರೆಗೂ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಯಾವ ರೀತಿ ಉಪಯೋಗ ಇದೆ,
ಈಗಾಗಲೇ ಕಳೆದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಯಾರೆಲ್ಲ ಪತ್ರವನ್ನು ಬರಿತೀರಾ, ಯಾರೆಲ್ಲ ಕರೆಯನ್ನು ಮಾಡ್ತೀರಾ, ನಿಮ್ಮೆಲ್ಲರ ವಾಸ್ತುಗ್ರಹಗಳಿಗೂ ಕೂಡ ಒಂದು ಅಮೃತ ಬಿಂದು ಬಾಟಲನ್ನು, ಅಂದರೆ ಒಂದು ಅಮೃತ ಬಿಂದು ಔಷಧಿಯನ್ನು ಉಚಿತವಾಗಿ ನಿಮ್ಮ ವಾಸ್ತುಗ್ರಹಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ. ಎಷ್ಟು ವಿಶೇಷ. ಇನ್ನು ಈ ಒಂದು ಅಮೃತ ಬಿಂದುವನ್ನು ಸಾಕಷ್ಟು ಜನ ಯುವಕರು ನನಗೆ ಕೇಳ್ತಾ ಇದ್ರು, ಗುರುಗಳೇ ನಾವು ಇದನ್ನು ತಗೊಳ್ಬಹುದಾ, ಇದರಿಂದ ನಮಗೂ ಏನಾದರೂ ಉಪಕಾರಿ ಇದೆಯಾ, ಇಲ್ಲಾಂದರೆ ನಾವು ತಗೊಳ್ಳೋದ್ರಿಂದ ನಮ್ಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಎಂಬತಕ್ಕಂಥ ವಿಚಾರವನ್ನು. ಅಮೃತ ಬಿಂದು ಸಂಪೂರ್ಣವಾಗಿ ಆಯುರ್ವೇದದ ಔಷಧ. ಈ ಒಂದು ಅಮೃತ ಬಿಂದು ತಾವೇನು ನೋಡ್ತಾ ಇದ್ದೀರಿ ಸಂಪೂರ್ಣವಾಗಿ ಆಯುರ್ವೇದದ ಔಷಧ ಇದೆ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಬೇರೆ ರೀತಿಯ ಎಫೆಕ್ಟ್ ಇಲ್ಲ. ಆದರೆ ಔಷಧವನ್ನು ನಾವು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳ್ತೀವೋ ಅಷ್ಟೇ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಬಹಳ ಬೇಗ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ. ಒಂದು ಚೂರು ಕಡಿಮೆ ತಗೊಂಡ್ರೆ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡುತ್ತೆ ಹೊರತಾಗಿ ತಾವು ಜಾಸ್ತಿ ತೆಗೆದುಕೊಳ್ತಕ್ಕಂಥದ್ದು ಬೇಡ. ಯಾಕೆ ಅಂದರೆ ಯಾವುದೇ ಆದರೂ ಔಷಧವನ್ನು ಎಷ್ಟು ತೆಗೆದುಕೊಳ್ಬೇಕೋ ಅಷ್ಟೇ ತೆಗೆದುಕೊಳ್ತಕ್ಕಂಥದ್ದು. ಇನ್ನು ನನ್ನ ವಯಸ್ಸಿನ ಯುವಕರು ತಗೊಳ್ಳೋದ್ರಿಂದ ಏನಾದರೂ ಆಗುತ್ತಾ? ನಿಮ್ಗೇನು ಆಗೋದಿಲ್ಲ ಗುರುಗಳೇ, ನೀವೇನು ಆಗೋದಿಲ್ಲ ಅಂತಿದ್ದೀರಾ, ತಾವೊಂದ್ಸತಿ ತಗೊಂಡು ನೋಡಿ ಎಂಬತಕ್ಕಂಥದ್ದು ಈಗಾಗಲೇ ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಬಂದಿದೆ. ನಾನು ಕೂಡ ನಿಮ್ಮ ಮುಂದೆನೇ ಅಮೃತ ಬಿಂದು ಬಾಟಲನ್ನು ಓಪನ್ ಮಾಡಿದ್ದೇನೆ, ಔಷಧವನ್ನು ತಗೊಳ್ತಾ ಇದ್ದೇನೆ. ತಾವು ಕೂಡ ನೋಡ್ತಾ ಇದ್ದೀರಿ, ಅಮೃತ ಬಿಂದುನೇ ತಗೊಳ್ತಾ ಇದ್ದೇನೆ. ಆ ಒಂದು ಬಾಟಲ್ ಪ್ಯಾಕೆಟ್ ಏನಿರುತ್ತೆ ಅದರೊಳಗಡೆ ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ಸಣ್ಣ ಸ್ಪೂನ್ ಏನಂತಾರೆ ಅದು ಕೂಡ ಒಂದಿದೆ, ಪ್ಲಾಸ್ಟಿಕ್ ಸ್ಪೂನ್ ಇದೆ. ಇಷ್ಟಿರತಕ್ಕಂಥದ್ದು ಸಂಪೂರ್ಣವಾಗಿ ಇದಿಷ್ಟನ್ನು ಬೆಳಗ್ಗೆ ತಾವು ತೆಗೆದುಕೊಂಡಿದ್ದೆ ಆದರೆ ನಾನು ಕೂಡ ತೆಗೆದುಕೊಂಡಿದ್ದೆ ಆದರೆ ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ. ಅವತ್ತಿನ ದಿವಸ ಎಲ್ಲ ತಾವು ಆರಾಮಾಗೇ ಇರ್ತೀರಿ. ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲಿ, ಎದೆ ಉರಿ ಆಗಲಿ, ಹೊಟ್ಟೆ ನೋವಿನ ಸಮಸ್ಯೆಗಳಿರಲಿ, ಇಲ್ಲ ಅಂದರೆ ತಮಗೆ ಬಹಳ ತೇಗ್ ಬರ್ತಾ ಇದೆ ಅಂದರೆ ತಾವು ತೇಗ್ದಾಗೆಲ್ಲ ಎದೆಯೆಲ್ಲ ಉರಿತಕ್ಕಂಥದ್ದು ಇರುತ್ತೆ, ಇದು ಯಾವ ಸಮಸ್ಯೆನೂ ಕೂಡ ಎದುರಾಗೋದಿಲ್ಲ. ಅಮೃತ ಬಿಂದುವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯುವಕರು ತಾವು ಕೂಡ ತಗೊಳ್ಳಿ. ಯಾಕೆ ಅಂದರೆ ನಮಗೆಲ್ಲ ಏನು ಆಚೆ ಕಡೆ ಅದು ಇದು ಹಾಳು ಮುಳು ಏನೇನೋ ತಿಂತಾ ಇರ್ತೀವಿ. ಯಾಕೆಂದರೆ ಇತ್ತೀಚಿನ ದಿನಮಾನಗಳು ನಮಗೆಲ್ಲರಿಗೂ ಏನಪ್ಪ ಅಂದರೆ ಪಿಜ್ಜಾ, ಪಾನಿಪುರಿ, ಮಸಾಲೆ ಪುರಿ ಅದು ಇದು ಹಾಳು ಮುಳು ತಿಂತಾನೇ ಇರ್ತೀವಿ. ಆರೋಗ್ಯದ ಸಮಸ್ಯೆಗಳು ಕೂಡ ಜಾಸ್ತಿ ಆಗಿದೆ. ಅದರಲ್ಲೂ ಬಹಳ ಹೇಳ್ಬೇಕಂದ್ರೆ ಈಗ ಥಂಡಿಯ ವಾತಾವರಣ ಇದೆ, ಸಾಕಷ್ಟು ಹುಷಾರು ತಪ್ಪತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಈ ಒಂದು ಅಮೃತ ಬಿಂದುವನ್ನು ತಗೊಂಡ್ರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ಎಂಬತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂದರೆ ಇದರಲ್ಲಿ ಬೇವಿನ ಅಂಶ ಇದೆ. ಬೇವು ಬಹಳ ವಿಶೇಷವಾಗಿ ಆಯುರ್ವೇದದಲ್ಲೇ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಬೇವಿನ ಅಂಶ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಬರ್ತಕ್ಕಂಥದ್ದಿರುತ್ತೆ. ಹೊಟ್ಟೆ ನೋವು, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಇಂತಹ ಯಾವುದೇ ಸಮಸ್ಯೆ ಇದ್ರೂ ಕೂಡ ಎಲ್ಲವೂ ಕೂಡ ದೂರ ಆಗುತ್ತೆ. ನಿಮ್ಮ ಕಣ್ಣು ಮುಂದೆನೇ ನಾನು ಕೂಡ ಸ್ವೀಕರಿಸಿರ್ತಕ್ಕಂಥದ್ದಿದೆ. ಯಾವುದೇ ರೀತಿ ಸಮಸ್ಯೆ ಅಲ್ಲ. ತಗೊಳ್ಬೇಕಾದ್ರೆ ಸ್ವಲ್ಪ ಕಹಿ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ. ಅಮೃತ ಬಿಂದುವನ್ನು ಸ್ವೀಕರಿಸಿ ನಿಜಕ್ಕೂ ನಿಮ್ಮ ಆರೋಗ್ಯವನ್ನು ತಾವೆಲ್ಲರೂ ಕೂಡ ವೃದ್ಧಿಪಡಿಸ್ಕೊಳ್ಬೋದು. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಕೂಡ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಓಂ ಶ್ರೀಂ, ಓಂ ಓಂ ಶ್ರೀಂ, ಓಂ ಓಂ ಶ್ರೀಂ. ಈ ಮೂರು ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. 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 ಬಹಳ ವಿಶೇಷವಾಗಿ ಓಂ ಓಂ ಶ್ರೀಂ ಈ ಮೂರು ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು ಸೋಮವಾರ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಂಪೂರ್ಣ ಅನುಗ್ರಹದೊಂದಿಗೆ ಮೊದಲು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಬಂದಿರತಕ್ಕಂಥದ್ದಿದೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ,
ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಇದೆ, ಪರಮೇಶ್ವರನ ಅನುಗ್ರಹ ಇದೆ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರಗಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ಸಮಸ್ಯೆಯಿಂದ ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಾಗಲಿ. ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ ಅಂದರೆ ಹೇಗೆ? ಯಾಕೆ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಕೊರೋನಾ ಮುಗಿದಾಗಿರ್ತಕ್ಕಂಥ ನಂತರ ಈ ಹಣಕಾಸಿನ ವಿಚಾರಗಾಗಲಿ, ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ. ಯಾಕೆಂದರೆ ಕೊರೋನಾ ಇರ್ತಕ್ಕಂಥ ಸಮಯದಲ್ಲಿ ಒಂದಷ್ಟು ಸಾಲ ಸೋಲಗಳನ್ನು ಮಾಡಿ, ಮನೆಯಲ್ಲಿ ದವಸ ಧಾನ್ಯಗಳು ಕಡಿಮೆ ಆಗಿರ್ತಕ್ಕಂಥ ಸಮಯದಲ್ಲಿ ಒಂದಷ್ಟು ಸಹಾಯವನ್ನು ಸ್ವೀಕರಿಸಿರ್ತೀರಿ. ಅದೆಲ್ಲವನ್ನೂ ಕೂಡ ತೀರಿಸ್ತಕ್ಕಂಥ ಸಮಯ ಈಗ ತಾವು ನಡ್ಕೊಂಡು ಬರ್ತಾ ಇರ್ತೀರಿ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಇತ್ತೀಚಿನ ದಿವಸಗಳಲ್ಲಿ ಏನಾಗಿದೆ ಅಂದರೆ, ಕೊಟ್ಟಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಸಂಕಷ್ಟದಲ್ಲಿರ್ತಕ್ಕಂಥವ್ರಿದ್ದಾರೆ, ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಸಂಕಷ್ಟದಲ್ಲಿರ್ತಕ್ಕಂಥವ್ರಿದ್ದಾರೆ. ಈ ಒಂದು ವಿಚಾರಕ್ಕೆ ಬಂದಾಗ ಶುಭ ಫಲದಲ್ಲಿರ್ತಕ್ಕಂಥ ಈ ರಾಶಿಗಳವರು ಒಂದಷ್ಟು ಸಿಹಿ ಸುದ್ದಿಗಳನ್ನು ಕೂಡ ಕೇಳತಕ್ಕಂಥದ್ದಿರುತ್ತೆ. ಭಗವಂತನ ಅನುಗ್ರಹ ಇದೆ, ಆದ್ರೂ ಕೂಡ ತಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚತಕ್ಕಂಥದ್ದು ಬಹಳ ಉತ್ತಮ. ಭಗವಂತನ ಅನುಗ್ರಹ ಇದೆ. ಇವತ್ತಿನ ದಿವಸ ಯಾವುದು ಕಷ್ಟ ಎಂಬತಕ್ಕಂಥದ್ದಿದೆ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥ ವಿಚಾರವಾಗ್ಲೂ ಕೂಡ, ಇಲ್ಲಾಂದರೆ ಬೇರೆ ಯಾವುದಾದ್ರೂ ವ್ಯವಹಾರ ಮಾಡಬೇಕಾದ್ರೂ ಕೂಡ ಯಾವ ಒಂದು ಕೆಲಸ ಬಹಳ ಕಷ್ಟ ಇದೆ, ಅದರ ಮೇಲೆ ಸಾಕಷ್ಟು ಹೆಚ್ಚಿನ ಗಮನವನ್ನು ವಹಿಸಿ ಆಸಕ್ತಿಯುಕ್ತರಾಗಿ ತಾವು ಕೆಲಸ ಮಾಡಿದ್ದೆ ಆದರೆ ಆ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಆದರೆ ನಿಮಗೆ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ. ಮತ್ತು ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸವನ್ನು ಆದಷ್ಟು ಗೌಪ್ಯವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಈ ಸಮಯದಲ್ಲಿ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂದರೆ ಈ ಒಂದು ಸಮಯದಲ್ಲಿ ತಮ್ಮ ಆ ಒಂದು ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ನಿಮ್ಮ ಮನಸ್ಸಾಗಲಿ ಪ್ರತಿಯೊಂದನ್ನು ಕೂಡ ಮಾಡ್ತಕ್ಕಂಥ ಕೆಲಸದ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಕ್ಕಂಥದ್ದಾಗಲಿ, ಇಲ್ಲ ನಾನು ಈ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಛಲದಲ್ಲಿ ತಾವು ಮುಂದೆ ಹೋಗ್ತಾ ಇರ್ತೀರಿ. 2 ಗಂಟೆ ಆದ ನಂತರ ಎಲ್ಲೋ ಒಂದು ಕಡೆ ತಾವೇ ವೀಕ್ ಆಗ್ತಾ ಇರ್ತಕ್ಕಂಥದ್ದಿರುತ್ತೆ. ಕೆಲಸ ಪ್ರತಿನಿತ್ಯ ಮಾಡ್ತಕ್ಕಂಥದ್ದೇ ಅಲ್ವಾ, ಬೆಳಗ್ಗಿನಿಂದ ಮಾಡ್ತಾನೆ ಇದ್ದೇನೆ, ಸಾಕಾಯ್ತಪ್ಪ ಬಿಡಪ್ಪ, ಇವತ್ತೆಲ್ಲ ನಾಳೆ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ಳೋದೇ ಅಲ್ವಾ ಎಂಬತಕ್ಕಂಥ ಮನಸ್ಸಿನಿಂದ ಆ ಕೆಲಸವನ್ನು ಬಿಟ್ಬಿಡ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಆ ಒಂದು ರೂಟನ್ನು ಬದಲಾಯಿಸ್ತಕ್ಕಂಥದ್ದಿರುತ್ತೆ. ಯಾರೂ ಕೂಡ ಅಂತಹ ತಪ್ಪನ್ನು ಮಾಡಬೇಡಿ. ಪರಮೇಶ್ವರನ ಅನುಗ್ರಹ ಇದೆ. ಇವತ್ತಿನ ದಿವಸ ಈ ಒಂದು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಸುಗಂಧರಾಜ ಪುಷ್ಪವನ್ನು ಶಿವನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಅಶ್ವ ಫಲದಲ್ಲಿ ಇಂದಿನ ಭಾಗದಲ್ಲಿ ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರ ಬಗ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಕಾಡ್ತಾನೆ ಇರುತ್ತೆ. ಯಾಕೆ ಈಗ ಪ್ರಾರಂಭದ ಹಂತದಲ್ಲಿ ನಾನು ಈ ಒಂದು ಕೆಲಸವನ್ನು ಮಾಡ್ಬೇಕು ಅಂದ್ಕೊಂಡಿದ್ದೇನೆ ಗುರುಗಳೇ, ಮಕರ ಸಂಕ್ರಮಣ ಆಯಿತು, ಇನ್ನು ನನ್ನ ಬಿಸ್ನೆಸ್ ಅಂದರೆ ನಾನು ವ್ಯಾಪಾರ ಮಾಡ್ತಕ್ಕಂಥ ವಿಚಾರವಾಗಲಿ ಇಂತೆಲ್ಲ ಬದಲಾವಣೆಗಳನ್ನು ನಾನು ಮಾಡ್ಕೊಳ್ಬೇಕು ಅಂತ ಇದ್ದೇನೆ, ಇಲ್ಲ ಅಂದರೆ ಇದಿಷ್ಟನ್ನು ನಾನು ಹೊಸದಾಗಿ ಪ್ರಾರಂಭ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿದೆ. ಇದೇ ಅಷ್ಟೇ, ಅದರ ಬಗ್ಗೆ ಚರ್ಚೆ ಮಾಡ್ತೀರಿ ಅಷ್ಟೇ. ಆದರೆ ಅದನ್ನು ಕಾರ್ಯಗತಕ್ಕೆ ತೆಗೆದುಕೊಂಡು ಬರಬೇಕು ಎಂಬತಕ್ಕಂಥ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಹಿಂದೆ ಉಳ್ಕೊಂಡ್ಬಿಡ್ತೀರಾ. ಇಲ್ಲ ನಾನು ಇದು ಮಾಡಿದ್ರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ನೋವಾಗುತ್ತೆ, ಅಲ್ಲ ಎಲ್ಲೋ ಒಂದು ಕಡೆ ನಾನು ಎಡು ಬಿಡ್ತೀನೇನೋ, ಇಲ್ಲಾಂದರೆ ಬೇರೆ ಯಾರಾದರೂ ವ್ಯಕ್ತಿ ಬಂದು ಅದಕ್ಕೆ ಏನಾದರೂ ಒಂದು ಕೊಂಕು ಹಾಕ್ತಾರೇನೋ, ಇಲ್ಲಾಂದರೆ ನಾನು ಇದ್ರ ಮೇಲೆ ಬಂಡವಾಳ ಹಾಕಿ ಅದೆಲ್ಲೋ ಒಂದು ಕಡೆ ನನ್ನ ಕೈಗೆ ಎಟಕುತ್ತೋ ಇಲ್ವೋ, ಲಾಸಲ್ಲಿ ಹೋಗ್ಬಿಡ್ತೀನೇನೋ ಎಂಬತಕ್ಕಂಥ ಭಯದಲ್ಲೇ ಕೂತಿರ್ತೀರ ಹೊರತಾಗಿ ದೃಢ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ, ಇಲ್ಲ ನಾನು ಇದನ್ನು ಮಾಡೇ ಮಾಡ್ತೀನಿ ಎಂಬತಕ್ಕಂಥ ಛಲವನ್ನು ನಿಮ್ಮ ಮನಸ್ಸಲ್ಲಿ ತೆಗೆದುಕೊಂಡು
ತಗೊಂಡು ಬರ್ತಕ್ಕಂಥದ್ದಾಗಲಿ ಯಾವುದನ್ನು ಕೂಡ ಮಾಡೋದಿಲ್ಲ. ಏನು ಮಾಡಬೇಕಂದ್ರೂ ಕೂಡ ವಿಷಮ ಪರಿಸ್ಥಿತಿಯಲ್ಲೇ ತಾವು ಸಿಗಾಕೊಂಡು ಬಿಡ್ತೀರ ಹೊರತಾಗಿ ಅದನ್ನು ನಾನು ಯಾವ ರೀತಿ ಅದನ್ನು ನಾನು ಆಚೆ ತಗೊಂಡು ಬರಬೇಕು, ಇಂತೆಲ್ಲ ಕಷ್ಟಗಳು ನನಗೆ ಎದುರಾದಾಗ ನಾನು ಯಾವ ರೀತಿ ಅದರಿಂದ ಆಚೆ ಕಡೆ ಬರಬೇಕು ಎಂಬತಕ್ಕಂಥದ್ರ ಬಗ್ಗೆ ತಾವು ಆಲೋಚನೆಯನ್ನು ಮಾಡೋದೇ ಇಲ್ಲ. ಯಾಕೆ ಅಂದರೆ ನೀವು ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಬ್ಬರು ನಿಮ್ಮ ಜೊತೆಯಲ್ಲಿ ಇದ್ದಾಗ ಮಾತ್ರ ಆ ಒಂದು ಧೈರ್ಯ, ತಾವು ಒಬ್ಬರೇ ಯಾವ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಭಯದಿಂದನೇ ತಾವು ಹಿಂದೆ ಉಳಿದೋಗ್ತಿರೋ ಹೊರತಾಗಿ ಯಾವುದಕ್ಕೂ ಕೂಡ ಮುಂದೆ ಬರೋದಿಲ್ಲ. ಆದರೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇವತ್ತಿನ ದಿನ ಅಷ್ಟು ಸಮಂಜಸ್ಕರವಾಗಿಲ್ಲ. ಆದರೆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ಭಗವಂತನ ಇವತ್ತಿನ ದಿವಸ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಬೇಕು, ಭಗವಂತ ನನಗೆ ಕಷ್ಟವನ್ನೂ ಕೊಡ್ತಾ ಇದೆಯಾ, ಸುಖವನ್ನೂ ಕೂಡ ಕೊಡ್ತಾ ಇದೆಯಾ, ಇಲ್ಲಾಂದರೆ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನನಗೆ ಎಲ್ಲೋ ಒಂದು ಕಡೆ ಧೈರ್ಯ ಕಡಿಮೆ ಆಗ್ತಾ ಇದೆ, ಆ ಧೈರ್ಯವನ್ನು ಕೊಡು. ಇವತ್ತಿನ ದಿವಸ ಬಂದಿರತಕ್ಕಂಥ ಕಷ್ಟ ಯಾವುದನ್ನು ಕೂಡ ಕೊಡಬೇಡ ಅಂತ ನಾನು ಕೇಳೋದಿಲ್ಲ, ಕೊಡು ಭಗವಂತ. ಆದರೆ ಆ ಕಷ್ಟವನ್ನು ನಾನು ಎದುರಿಸ್ತಕ್ಕಂಥ ಛಲ ನನ್ನಲ್ಲಿ ಕೊಡು ಎಂಬತಕ್ಕಂಥದ್ದನ್ನು ಮಾತ್ರ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇರೋದರಲ್ಲಿ ಒಂದು ಮಟ್ಟಿಗೆ ಸುಖ, ಶಾಂತಿ, ನೆಮ್ಮದಿಯನ್ನಾದರೂ ನಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀವಿ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗ್ಲೂ ಕೂಡ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಆದಷ್ಟು ಜೋಪಾನ. ದೂರಭಾರ ಪ್ರಯಾಣ ಅಂದರೆ ಯಾವ ರೀತಿ? ವ್ಯಾಪಾರ, ವ್ಯವಹಾರ, ಉದ್ಯೋಗದ ವಿಚಾರಗಾಗಲಿ ಇನ್ನೆಲ್ಲೋ ಆಚೆ ಕಡೆ ಹೋಗಿ ಬೇರೆ ಜಾಗಕ್ಕೆ ಹೋಗಿ ತಾವು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು, ಅಲ್ಲಿನ್ನೇನೋ ವ್ಯವಹಾರದ ಬಗ್ಗೆ ತಾವು ವಿಮರ್ಶೆಯನ್ನು ಮಾಡಬೇಕು, ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ, ಮೀಟಿಂಗ್ ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ. ಅದು ಯಾವುದಕ್ಕೂ ಕೂಡ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಇಲ್ಲ ಗುರುಗಳೇ, ಇದು ಪೂರ್ವ ನಿಯೋಜಿತವಾಗಿ ಈಗಾಗಲೇ ಇದರ ಬಗ್ಗೆ ಚರ್ಚೆ ಆಗೋಗಿದೆ, ನಾವು ಇವತ್ತಿನ ದಿವಸ ಹೋಗಲೇಬೇಕು, ನಾವು ಮೀಟಿಂಗ್ ಮಾಡಲೇಬೇಕು ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿದ್ದಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಕಪ್ಪು ಇರುವೆಗೆ ಒಂದು ಚೂರು ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಮತ್ತು ಕಂದು ಬಣ್ಣದ ಗೋಮಾತೆಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇರೋದರಲ್ಲಿ ಒಂದು ಮಟ್ಟಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಂಡಿರ್ತೀರಿ. ಬರ್ತಕ್ಕಂಥ ಸಮಸ್ಯೆಗಳಿಂದ ಕಿಂಚಿತ್ತು ಆಚೆ ಬರ್ತಕ್ಕಂಥದ್ದಿರುತ್ತೆ, ಕಿಂಚಿತ್ತು ಒಳಿತನ್ನು ಕೂಡ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಾ. ಈ ಒಂದು ಅನುಷ್ಠಾನವನ್ನು ಮಾಡಿ ಇನ್ನು ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರಗಾಗಲಿ, ಇದು ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರತಕ್ಕಂಥ ಸಮಯ ಇವತ್ತೊಂದು ದಿವಸ ಅಲ್ಲ. ಇವತ್ತೊಂದು ದಿವಸ ತಾವು ಅದಕ್ಕೆ ತಡೆ ಹಾಕಿ ನಾಳೆಗೆ ಅದನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ, ಬಹಳ ಜೋಪಾನ. ವಿದ್ಯಾರ್ಥಿಗಳ ವಿಚಾರವಾಗ್ಲೂ ಕೂಡ ಮಾರ್ಗ ಮಧ್ಯದಲ್ಲಿ ಚಲಿಸುವಾಗ ಕಾಲೇಜ್ ಹುಡುಗರು ನಿಮ್ಗಂತೂ ಬಹಳ ಹೇಳ್ತಾ ಇದ್ದೇನೆ, ಯಾಕೆ ಅಂದರೆ ಟ್ರಾಫಿಕ್ ಜಾಸ್ತಿ ಇದೆ. ಇವತ್ತಿನ ದಿವಸ ಮಕರ ಸಂಕ್ರಮಣ ಮುಗಿದು ಎಲ್ಲರೂ ಕೂಡ ಆಚೆ ಬಂದಿರ್ತೀರಿ, ತಾವು ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಅಂತ ಗಾಡಿಯನ್ನು ವೇಗವಾಗಿ ಚಲಿಸ್ತಾ ಇರ್ತೀರಿ. ಬಹಳ ಜೋಪಾನ. ಟೈಮ್ ಸರಿ ಇಲ್ಲ, ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಸ್ಪೀಡ್ ಆಗೋದ ಅಂತೇಳಿ ಅವರನ್ನೇನೋ ಓವರ್ಟೇಕ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ತಾವು ಉದ್ವೇಗತನದಿಂದ ಗಾಡಿ ಓಡಿಸ್ತಕ್ಕಂಥದ್ದಾಗಲಿ ಯಾವುದನ್ನೂ ಕೂಡ ಮಾಡಬೇಡಿ. ಮಾರ್ಗ ಮಧ್ಯದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಕ್ಷಣಗಳು ಇವತ್ತಿನ ದಿವಸ ಸಾಕಷ್ಟು ಇದೆ. ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ ವಿದ್ಯಾರ್ಥಿಗಳು ತಾವು ಇವತ್ತಿನ ದಿವಸ ಗಣಪನ ಸಾನ್ನಿಧ್ಯಕ್ಕೆ ಹೋಗಿ 21 ಗರಿಕೆಯನ್ನು ಕೊಟ್ಟು ಗಣಪನನ್ನು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಾವೆಲ್ಲರೂ ಕೂಡ ತಪ್ಪದೆ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥವ್ರು, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು, ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ನಿನ್ನೆ ಬಹಳ ವಿಶೇಷವಾಗಿ ಮಕರ ಸಂಕ್ರಾಂತಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಾಡಿನ ಸಮಸ್ತ ಜನಕ್ಕೆ, ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಮಹರ್ಷಿ ಮಂದಿರದಲ್ಲಂತೂ ಮಹರ್ಷಿ ಆ ಒಂದು ಮಕರ ಸಂಕ್ರಾಂತಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ವಿ. ಮತ್ತು ಗಂಧದಿಂದ ತಯಾರಿಸಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ವಿಗ್ರಹಕ್ಕಂತೂ ಬಹಳ ವಿಜೃಂಭಣೆಯಿಂದ ಅನುಷ್ಠಾನವನ್ನು ಕೂಡ ಮಾಡಿದ್ವಿ. ಮತ್ತು ನಿನ್ನೆ ಬಹಳ ವಿಶೇಷವಾಗಿ ಮಾರನಕಟ್ಟೆ ಶ್ರೀ ಕ್ಷೇತ್ರ ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ಭಗವಂತನ ಸಾನ್ನಿಧ್ಯಕ್ಕೆ ನಾನು ಕೂಡ ಭೇಟಿ ನೀಡಿದ್ದೆ. ಅಲ್ಲಿ ಏನು ಗುರುಗಳೇ ಸ್ಪೆಷಲ್ಲು? ತಾವು ಹಬ್ಬ ವಾಸ್ತುಗೃಹದಲ್ಲಿ ಇರಬೇಕಾಗಿತ್ತಲ್ವಾ, ನಿಮ್ಮ ತಂದೆಯವ್ರ ಜೊತೆ ಇರಬೇಕಾಗಿತ್ತಲ್ವಾ, ಅಲ್ಲಿಗೆ ಹೋಗಿದ್ರಲ್ಲ, ಯಾಕೆ ಅಲ್ಲಿ ಏನು ಸ್ಪೆಷಲ್ಲು ಎಂಬತಕ್ಕಂಥದ್ದಾದರೆ ಬಹಳ ವಿಶೇಷವಾಗಿ ಬ್ರಹ್ಮರಥೋತ್ಸವ ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥದ್ದಿತ್ತು. ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ ಶರ್ಮಾ ಮನೋಗತ ಪ್ರಶ್ನಾತಂತ್ರದಲ್ಲಿ ಒಂದಷ್ಟು ಹೆಚ್ಚಿನ ಮಟ್ಟಕ್ಕೆ ಯಶಸ್ಸನ್ನು ಸಿದ್ಧಪಡಿಸ್ಕೊಂಡಿರ್ತಕ್ಕಂಥದ್ದಾಗಲಿ, ಇಲ್ಲ ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲಕ್ಕಾಗಲಿ ಭಗವಂತನ ಪಾದಗಳನ್ನು ಹಿಡಿದಿರ್ತಕ್ಕಂಥ ಕಾರಣದಿಂದಲೇ. ಯಾಕೆ ಅಂದರೆ ಭಗವಂತನನ್ನು ನಾನು ಅಷ್ಟು ನಂಬಿದ್ದೇನೆ. ಅಲ್ಲಿರ್ತಕ್ಕಂಥ ಭಗವಂತ ನಿಜವಾಗ್ಲೂ ಸತ್ಯ. ಪರಶುರಾಮ ಕ್ಷೇತ್ರ ಎಂಬತಕ್ಕಂಥದ್ದಾದರೆ ಮಾತಾಡ್ತಕ್ಕಂಥ ದೇವರನ್ನು ನಾವೆಲ್ಲರೂ ಕೂಡ ನೋಡ್ಬೋದು. ಯಾಕೆ ಅಂದರೆ ಅಲ್ಲಿ ಭಗವಂತನ ಅನುಗ್ರಹ, ತಾವು ಏನೊಂದು ಪ್ರಶ್ನೆಯನ್ನು ಕೇಳಿದ್ರೂ ಕೂಡ, ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ಸಂಕಲ್ಪವನ್ನು ಮಾಡಿದ್ರೂ ಕೂಡ ಭಗವಂತ ಪ್ರಸಾದದ ರೂಪದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಭಗವಂತನ ತಲೆಯಿಂದ ಆ ಒಂದು ಸಿಂಗಾರ ಅಂದರೆ ಹೊಂಬಾಳೆ ಹಾಗೆ ಉದುರಿ ಬೀಳುತ್ತೆ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗೋದಾದರೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ. ಆ ಒಂದು ಸಾನ್ನಿಧ್ಯಕ್ಕೆ ಹೋದಾಗ್ಲೂ ಕೂಡ ಅಲ್ಲಿರ್ತಕ್ಕಂಥವ್ರು ತಾವು ಜನತೆ
ಮಂಗಳೂರಿನ ಜನತೆ ತಾವೆಲ್ಲರೂ ಕೂಡ ಬಹಳ ಆನಂದದಿಂದ ನನ್ನನ್ನು ಸ್ವೀಕಾರ ಮಾಡಿಕೊಂಡ್ರಿ, ಬರಮಾಡ್ಕೊಂಡ್ರಿ. ಅಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ನನ್ನನ್ನು ಗುರುತಿಡಿದು ನೀವು ಶ್ರೀನಿವಾಸ್ ಶರ್ಮಾ ಅವರಲ್ವಾ, ನಿಮ್ಮ ತಂದೆಯವರು ಬರಲಿಲ್ವಾ ಎಂಬತಕ್ಕಂಥ ಮಾತನ್ನು ಆಡಿದ್ರಿ. ತಾವು ಬಹಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ. ಮನೋಗತ ಪ್ರಶ್ನಾತಂತ್ರ ಅಂತೂ ಬಹಳ ಅದ್ಭುತಕರವಾಗಿ ನಡ್ಕೊಂಡು ಬರ್ತಾ ಇದ್ದೆ. ನಾವಂತೂ ಪ್ರತಿನಿತ್ಯ ಅದನ್ನು ಪಾಲಿಸ್ತಾನೆ ಇದ್ದೀವಿ. ತಾವು ತಿಳಿಸ್ತಾ ಇರತಕ್ಕಂಥ ಪ್ರತಿಯೊಂದು ತಂತ್ರಸಾರವನ್ನು ಕೂಡ ಮಾಡ್ತಾ ಇದ್ದೀವಿ. ಅದರಿಂದ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ನಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತಾ ಇದ್ದೇವೆ ಎಂಬತಕ್ಕಂಥ ಮಾತನ್ನು ಹಾಡಿದ್ರಿ. ನಿಜಕ್ಕೂ ನನಗಂತೂ ಬಹಳ ಸಂತೋಷನೇ ಆಯಿತು. ಬ್ರಹ್ಮಲಿಂಗೇಶ್ವರನ ಅನುಗ್ರಹ ನಾಡಿನ ಸಮಸ್ತ ಜನತೆಗೆ ಮಹರ್ಷಿವಾಣಿಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತ ಬ್ರಹ್ಮಲಿಂಗೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.